ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ಅಂದರೆ ನಿನ್ನೆ 2026ರಲ್ಲಿ FDA ಎಕ್ಸಾಮ್ನ ಏನು ಜನವರಿಯಲ್ಲಿ FDA ಎಕ್ಸಾಮ್ ಆಗ್ಯದ ಅದರದ್ದು ಸಂಪೂರ್ಣ ವಿವರಣೆಯನ್ನು ನೋಡ್ತಿದ್ವಿ. ಸೊ ಇವತ್ತು ಅದರದೇ ಮುಂದುವರೆದ ಭಾಗವಾಗಿ ಮುಂದಿನ ಪ್ರಶ್ನೆಗಳನ್ನು ಸವಿವರವಾಗಿ ನೋಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ಇವತ್ತು ಮೊದಲನೇ ಪ್ರಶ್ನೆ, 16ನೇ ಪ್ರಶ್ನೆ. ಲಕ್ಷದ್ವೀಪ ಸಮೂಹದಲ್ಲಿರುವ ಯಾವ ದ್ವೀಪವನ್ನು ಭಾರತ ಸರ್ಕಾರವು ಇತ್ತೀಚೆಗೆ ರಕ್ಷಣಾ ಮತ್ತು ಕಾರ್ಯತಂತ್ರದ ಉದ್ದೇಶಗಳಿಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಕ್ರಮಗಳನ್ನು ಪ್ರಾರಂಭಿಸಿದೆ ಅಂತ ಕೇಳ್ಯಾನ. ಸೊ ಮೊದಲನೇ ಆಪ್ಷನ್ ಮಿನಿಕಾಯ್ ದ್ವೀಪ, ಬಿಟ್ರಾ ದ್ವೀಪ, ಅಗತಿ ದ್ವೀಪ, ಕವರತ್ತಿ ದ್ವೀಪ. ಸೊ ಸ್ನೇಹಿತರೆ, ಭಾರತ ಸರ್ಕಾರ ಬಿತ್ರಾ ದ್ವೀಪದಲ್ಲಿ ರಕ್ಷಣೆ ಮತ್ತು ಕಾರ್ಯತಂತ್ರದ ಉದ್ದೇಶಗಳಿಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಕ್ರಮಗಳನ್ನು ಪ್ರಾರಂಭ ಮಾಡಿದ ಸ್ನೇಹಿತರೆ. ಸೊ ಹಾಗಾಗಿ ಈ ಬಿತ್ರಾ ದ್ವೀಪವು ಅಂದರೆ ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗ್ತದೆ. ಆಪ್ಷನ್ 2 ರೈಟ್ ಆನ್ಸರ್. ಸ್ನೇಹಿತರೆ, ಇಲ್ಲಿ ಗಮನ ಹರಿಸಬೇಕು, ಭಾರತದ ಈ ಪಶ್ಚಿಮ ಕರಾವಳಿಯಲ್ಲಿ ಬಹುತೇಕವಾಗಿ ದಕ್ಷಿಣ ಭಾಗದಲ್ಲಿ ಲಕ್ಷದ್ವೀಪಗಳು ಬರ್ತಾವು. ಲಕ್ಷದ್ವೀಪಗಳು ಮೂಲತಃ ಹವಳದ ದ್ವೀಪಗಳು. ಒಟ್ಟು 36 ಚಿಕ್ಕ ಒಂದು ದ್ವೀಪಗಳ ಸಮೂಹವನ್ನು ನಾವು ಲಕ್ಷದ್ವೀಪ ಅಂತೇಳಿ ಕರಿತೀವಿ. ಲಕ್ಷದ್ವೀಪದ ರಾಜಧಾನಿ ಕವರತ್ತಿ. ಈ ದ್ವೀಪಗಳಲ್ಲಿ ಅತಿ ದಕ್ಷಿಣಕ್ಕಿರುವುದು ಯಾವುದಂದ್ರೆ ಅದು ಮಿನಿಕಾಯ. ಅತಿ ದಕ್ಷಿಣಕ್ಕೆ ಮಿನಿಕಾಯ್ ದ್ವೀಪ ಇರ್ತದೆ. ಸ್ನೇಹಿತರೆ, ಈ ದ್ವೀಪದ ಬಗ್ಗೆ ಇನ್ನಷ್ಟು ವಿವರವಾಗಿ ತಿಳಿಬೇಕಂದ್ರೆ ಸ್ನೇಹಿತರೆ, ಇದು ಭಾರತದ ಅತಿ ಚಿಕ್ಕ ಒಂದು ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂತೇಳಿ ಹೇಳ್ತೇವೆ. ಇದು ಕೇವಲ 32 ಚದರ ಕಿಲೋಮೀಟರ್ಗಳಷ್ಟು ಪ್ರದೇಶವನ್ನು ಹೊಂದಿದೆ. ಆಗಲೇ ಹೇಳಿದೆವು, ಇದೊಂದು ಹವಳದ ದಿಬ್ಬಗಳಿಂದ ನಿರ್ಮಾಣವಾದ ದ್ವೀಪ. ಒಟ್ಟು 36 ಸಣ್ಣ ದ್ವೀಪಗಳಿವೆ. 8 ಡಿಗ್ರಿ ಚಾನಲ್ ಅಂತ ಹೇಳಿ ಬರ್ತದೆ. ಇಲ್ಲಿ 9 ಡಿಗ್ರಿ ಚಾನಲ್ ಅಂತ ಬರ್ತದೆ, 11 ಡಿಗ್ರಿ ಚಾನಲ್ ಅಂತ ಬರ್ತದೆ. ಮೂಲತಃ 8 ಡಿಗ್ರಿ ಚಾನಲ್ ಮಿನಿಕಾಯ್ ದ್ವೀಪವನ್ನು ಮಾಲ್ಡೀವ್ಸ್ನಿಂದ ಬೇರ್ಪಡಿಸ್ತದೆ. ಈ ರೀತಿಯಾಗಿ ಕೇಳ್ಬೋದು, 8 ಡಿಗ್ರಿ ಚಾನಲ್ ಮಿನಿಕಾಯ್ ದ್ವೀಪವನ್ನು ಮಾಲ್ಡೀವ್ಸ್ನಿಂದ ಬೇರ್ಪಡಿಸ್ತದೆ ಅಥವಾ ಲಕ್ಷದ್ವೀಪವನ್ನು ಮಾಲ್ಡೀವ್ಸ್ನಿಂದ ಬೇರ್ಪಡಿಸ್ತದೆ. ನೆಕ್ಸ್ಟ್ 9 ಡಿಗ್ರಿ ಚಾನಲ್ ಏನು ಹೇಳ್ತದೆ, ಮಿನಿಕಾಯ್ ದ್ವೀಪವನ್ನು ಲಕ್ಷದ್ವೀಪದ ಇತರ ದ್ವೀಪಗಳಿಂದ ಬೇರ್ಪಡಿಸ್ತದೆ. 11 ಡಿಗ್ರಿ ಚಾನಲ್ ಲಕ್ಷದ್ವೀಪವನ್ನು ಆಮಿನಿ ಹಾಗೂ ಕಣ್ಣನೂರ್ ದ್ವೀಪಗಳಾಗಿ ವಿಭಜನೆ ಮಾಡ್ತದೆ. ಮೂಲತಃ 11 ಡಿಗ್ರಿ ಚಾನಲ್ ಆಮಿನಿ ಮತ್ತು ಕಣ್ಣನೂರ್ ದ್ವೀಪಗಳಾಗಿ ವಿಭಜನೆ ಮಾಡುವ ಕೆಲಸ 11 ಡಿಗ್ರಿ ಚಾನಲ್ ಮಾಡ್ತದೆ. ಹಾಗಾಗಿ ಲಕ್ಷದ್ವೀಪಗಳಲ್ಲಿ 3 ಚಾನಲ್ಗಳು ಬರ್ತಾವೆ ಅಥವಾ 3 ಪ್ಯಾರಲಲ್ ರೇಖೆಗಳು ಬರ್ತಾವೆ. 8 ಡಿಗ್ರಿ ಚಾನಲ್ ಮಿನಿಕಾಯ್ ಮತ್ತು ಮಾಲ್ಡೀವ್ಸನ್ನು ಬೇರ್ಪಡಿಸ್ತದೆ. 9 ಡಿಗ್ರಿ ಚಾನಲ್ ಮಿನಿಕಾಯ್ ಮತ್ತು ಲಕ್ಷದ್ವೀಪದ ಇತರ ದ್ವೀಪಗಳನ್ನು ಬೇರ್ಪಡಿಸ್ತದೆ. 11 ಡಿಗ್ರಿ ಚಾನಲ್ ಲಕ್ಷದ್ವೀಪಗಳಲ್ಲಿ ಆಮಿನಿ ಮತ್ತು ಈ ಕಣ್ಣನೂರ್ ದ್ವೀಪಗಳನ್ನು ವಿಭಜನೆ ಮಾಡುವ ಕೆಲಸ 11 ಡಿಗ್ರಿ ಚಾನಲ್ ಮಾಡ್ತದೆ. ಹಾಗಾದರೆ 10 ಡಿಗ್ರಿ ಚಾನಲ್ ಎಲ್ಲಿ ಬರ್ತದೆ? ಮೂಲತಃ ಸ್ನೇಹಿತರೆ, 10 ಡಿಗ್ರಿ ಚಾನಲ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಬೇರ್ಪಡಿಸ್ತದೆ. 10 ಡಿಗ್ರಿ ಚಾನಲ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಬೇರ್ಪಡಿಸ್ತದೆ. ಡಂಕನ್ ಪ್ಯಾಸೇಜ್ ಇದು ಮೂಲತಃ ಸೌತ್ ಅಂಡಮಾನ್ ಹಾಗೂ ಲಿಟಲ್ ಅಂಡಮಾನ್ಗಳನ್ನು ಬೇರ್ಪಡಿಸುತ್ತದೆ. ಸೊ ಡಂಕನ್ ಪ್ಯಾಸೇಜ್ ಸೌತ್ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ಗಳನ್ನು ಬೇರ್ಪಡಿಸ್ತದೆ. ಸೊ ಇದಷ್ಟು ಈ ಲಕ್ಷದ್ವೀಪಗಳ ಬಗ್ಗೆ ಮಾಹಿತಿ. ಲಕ್ಷದ್ವೀಪಗಳಲ್ಲಿ ಮೂಲತಃ ಅಡ್ಮಿನಿಸ್ಟ್ರೇಟರ್ಗಳು ಇರ್ತಾರೆ.
ಲೆಫ್ಟಿನೆಂಟ್ ಗವರ್ನರ್ ಅಲ್ಲ, ಅಡ್ಮಿನಿಸ್ಟ್ರೇಟರ್ಗಳಿಂದ ಆಡಳಿತವನ್ನು ನಡೆಸಿಕೊಂಡು ಹೋಗಲಾಗ್ತದೆ. ಹಾಗಾದ್ರೆ ಪ್ರಸ್ತುತ ಈ ಲಕ್ಷದ್ವೀಪದ ಅಡ್ಮಿನಿಸ್ಟ್ರೇಟರ್ ಯಾರದಾರ ಅಂತ ಕೇಳ್ಬೋದು. ಪ್ರಫುಲ್ ಪಟೇಲ್ ಲಕ್ಷದ್ವೀಪದ ಅಡ್ಮಿನಿಸ್ಟ್ರೇಟರ್. ಲಕ್ಷದ್ವೀಪದ ರಾಜಧಾನಿ ಯಾವುದಂತ ಹೇಳಿದೆವು? ಕವರತ್ತಿ. ಲಕ್ಷದ್ವೀಪದ ರಾಜಧಾನಿ ಕವರತ್ತಿ. ಲಕ್ಷದ್ವೀಪ ತನ್ನದೇ ಆದ ಹೈಕೋರ್ಟನ್ನು ಹೊಂದಿಲ್ಲ, ಅದು ಕೇರಳದ ಹೈಕೋರ್ಟ್ನೊಂದಿಗೆ ಸಂಯೋಗದಲ್ಲಿ ಇದೆ ಹೈಕೋರ್ಟ್. ಸ್ನೇಹಿತರೆ, ಈ ಲಕ್ಷದ್ವೀಪದಲ್ಲಿ ಏಕೈಕ ವಿಮಾನ ನಿಲ್ದಾಣ ಅದ. ಆ ವಿಮಾನ ನಿಲ್ದಾಣ ಯಾವ ಒಂದು ದ್ವೀಪದಲ್ಲಿ ಅದಂದ್ರೆ ಅದು ಅಗತ್ತಿ ದ್ವೀಪದಲ್ಲಿ ಏಕೈಕ ವಿಮಾನ ನಿಲ್ದಾಣವಿದೆ. ಪಿಟ್ಟಿ ದ್ವೀಪದಲ್ಲಿ ಜನವಸತಿ ಇಲ್ಲ. ಯಾವುದು? ಪಿಟ್ಟಿ ದ್ವೀಪ. ಈ ಒಂದು ದ್ವೀಪದಲ್ಲಿ ಜನವಸತಿನೇ ಕಂಡುಬರಲ್ಲ. ಆದರೆ ಇಲ್ಲಿ ಒಂದು ಪ್ರಸಿದ್ಧವಾದ ಪಕ್ಷಿಧಾಮ ಕಂಡುಬರುತ್ತದೆ, ಪಿಟ್ಟಿ ಪಕ್ಷಿಧಾಮ ಕಂಡುಬರುತ್ತದೆ. ಲಕ್ಷದ್ವೀಪದ ಪ್ರಧಾನ ಭಾಷೆ ಯಾವುದು? ಮಲಯಾಳಂ. ಲಕ್ಷದ್ವೀಪದಲ್ಲಿ ಪ್ರಧಾನವಾಗಿ ಮಲಯಾಳಂಗಳನ್ನು ಮಾತನಾಡಲಾಗುತ್ತದೆ. ಆದರೆ ದಕ್ಷಿಣದ ಈ ಒಂದು ದ್ವೀಪಗಳಲ್ಲಿ ಮಹಲ್ ಅನ್ನೋ ಮಾಲ್ಡೀವ್ಸ್ ಭಾಷೆಯೂ ಕೂಡ ಪ್ರಚಲಿತದಲ್ಲಿದೆ. ಹಾಗಾಗಿ ಮಲಯಾಳಂ ಮತ್ತು ಮಹಲ್ ಭಾಷೆಗಳನ್ನು ಲಕ್ಷದ್ವೀಪದಲ್ಲಿ ಪ್ರಮುಖವಾಗಿ ಮಾತನಾಡಲಾಗುತ್ತದೆ. ಸುಮಾರು 90% ಜನರು ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿದ್ದಾರೆ. ಇದಷ್ಟು ಈ ಲಕ್ಷದ್ವೀಪಗಳ ಕುರಿತು ಮಾಹಿತಿ. ಇನ್ನೂ ಹೇಳಬೇಕಂದ್ರೆ ಲಕ್ಷದ್ವೀಪದಲ್ಲಿ ಭಾರತ ಸರ್ಕಾರ ಕಾರ್ಯತಂತ್ರಾತ್ಮಕ ದೃಷ್ಟಿಯಿಂದ ಅಥವಾ ಸ್ಟ್ರಾಟಜಿಕ್ ದೃಷ್ಟಿಯಿಂದ 2 ನೌಕಾನೆಲೆಗಳನ್ನು ಸ್ಥಾಪಿಸುತ್ತಿದೆ. ಒಂದನೇದು INS ದ್ವೀಪರಕ್ಷಕ. ನೇರವಾಗಿ ಕೇಳ್ಬೋದು, INS ದ್ವೀಪರಕ್ಷಕ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ ಅಂತ. ಇದು ಲಕ್ಷದ್ವೀಪಗಳಲ್ಲಿ ಕಂಡುಬರುತ್ತದೆ. ಲಕ್ಷದ್ವೀಪದ ರಾಜಧಾನಿ ಕವರತ್ತಿಯಲ್ಲಿ ಕಂಡುಬರುತ್ತದೆ INS ದ್ವೀಪರಕ್ಷಕ. ಇನ್ನೊಂದು ಯಾವುದಂದ್ರೆ INS ಜಟಾಯು. ಇದು ಯಾವ ದ್ವೀಪದಲ್ಲಿ ಕಂಡುಬರ್ತದೆ ಅಂತ ಕೇಳ್ಬೋದು? ಮಿನಿಕಾಯ್ನಲ್ಲಿ. ಇದು ಮೂಲತಃ ಮಿನಿಕಾಯ್ ದ್ವೀಪ ಲಕ್ಷದ್ವೀಪದ ಅತ್ಯಂತ ದಕ್ಷಿಣದ ದ್ವೀಪ ಅಂತೇಳಿ ನೋಡಿದೆವು. 8 ಡಿಗ್ರಿ ಚಾನಲ್ ಏನು ಮಾಡ್ತದೆ? ಮಿನಿಕಾಯನ್ನು ಮಾಲ್ಡೀವ್ಸ್ನಿಂದ ಪ್ರತ್ಯೇಕಿಸುತ್ತದೆ ಅಂತ ನೋಡಿದೆವು. ಸೊ ಹಾಗಾಗಿ ಈ INS ಜಟಾಯು ಮತ್ತು INS ದ್ವೀಪರಕ್ಷಕ ಎಲ್ಲಿದಾವ ಅಂತ ಕೇಳಿದ್ರೆ ಲಕ್ಷದ್ವೀಪಗಳಲ್ಲಿ. ದ್ವೀಪರಕ್ಷಕ ಕವರತ್ತಿಯಲ್ಲಿದೆ, INS ಜಟಾಯು ಮಿನಿಕಾಯ್ ದ್ವೀಪದಲ್ಲಿದೆ. ಹಾಗಾದರೆ ಇಲ್ಲಿ ಈ ಥರ ಪ್ರಶ್ನೆ ಬರ್ಬೋದು. INS ಕದಂಬ, INS ದ್ವೀಪರಕ್ಷಕ, INS ಜಟಾಯು. ಈ 3 ಭಾರತೀಯ ನೌಕಾನೆಲೆಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಿ ಅಂತ ಕೇಳ್ಬೋದು. ಆವಾಗ ನೇರ ಉತ್ತರ ಏನಂತಂದ್ರೆ INS ಕದಂಬ ಕಾರವಾರದಲ್ಲಿ ಕಂಡುಬರುತ್ತದೆ. ದ್ವೀಪರಕ್ಷಕ ಕರವತ್ತಿಯಲ್ಲಿ ಕಂಡುಬರ್ತದೆ. ಲಕ್ಷದ್ವೀಪದ ರಾಜಧಾನಿ ಕವರತ್ತಿಯಲ್ಲಿ. ನೆಕ್ಸ್ಟ್ ಜಟಾಯು ಮಿನಿಕಾಯ್ ದ್ವೀಪದಲ್ಲಿ ಕಂಡುಬರುತ್ತದೆ. ಈ ರೀತಿಯಾಗಿ ಉತ್ತರದಿಂದ ದಕ್ಷಿಣ ಅಥವಾ ದಕ್ಷಿಣದಿಂದ ಉತ್ತರಕ್ಕೆ ಈ ನೌಕಾನೆಲೆಗಳನ್ನು ಜೋಡಿಸಬಹುದು. ಸ್ನೇಹಿತರೆ, ಒಂದು ಪ್ರಶ್ನೆ ಮೇಲೆ ಈ ರೀತಿಯಾಗಿ 360 ಡಿಗ್ರಿ ಓದ್ಕೋತ ಹೋದ್ರೆ ಬೇರೆ ಬೇರೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದು ಈಜಿ ಆಗ್ತದೆ. ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ 17ನೇ ಪ್ರಶ್ನೆ. ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ಯಾನ. ಭಾರತ 3 ಬಾರಿ ಫೈನಲ್ ಪ್ರವೇಶಿಸಿದೆ. ಇಲ್ಲಿಯವರೆಗೆ ಮಹಿಳಾ ಏಕದಿನ ICC ವಿಶ್ವಕಪ್ ಪ್ರಶಸ್ತಿ ಗೆದ್ದಿರುವ ದೇಶಗಳು ಆಸ್ಟ್ರೇಲಿಯಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಮತ್ತು ಭಾರತ. 2025ನೇ ICC ಮಹಿಳಾ ವಿಶ್ವಕಪ್ ಫೈನಲ್ ಭಾರತದಲ್ಲಿ ನಡೆಯಿತು ಮತ್ತು ಫೈನಲ್ನಲ್ಲಿ ಆಸ್ಟ್ರೇಲಿಯಾವನ್ನು ಭಾರತದಿಂದ ಸೋಲನ್ನು ಅನುಭವಿಸಿತು. ಅತ್ಯಂತ ಹೆಚ್ಚು ಬಾರಿ ICC ಮಹಿಳಾ ವಿಶ್ವಕಪ್ ಗೆದ್ದ ದೇಶ ಯಾವುದಂದ್ರೆ ಅದು ಆಸ್ಟ್ರೇಲಿಯಾ ಅಂಥೇಳಿ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಾನ. ಆಪ್ಷನ್ಸ್ಗಳು ಹೀಗಿವೆ: A, B ಮತ್ತು D, B, C ಮತ್ತು D, A, C ಮತ್ತು D, A, B, C, D. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರಬೇಕು, 2025ರಲ್ಲಿ ಭಾರತೀಯ ಮಹಿಳಾ ಕ್ರಿಕೆಟ್ ಸಂಘವು ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಫೈನಲ್ನಲ್ಲಿ
ಸೌತ್ ಆಫ್ರಿಕಾ ದಕ್ಷಿಣ ಆಫ್ರಿಕಾವನ್ನು ಸೋಲಿಸುವ ಮೂಲಕ ಚೊಚ್ಚಲ ಬಾರಿಗೆ ಏಕದಿನ ವಿಶ್ವಕಪ್ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿತು. ಹಾಗಾದರೆ 2025ರಲ್ಲಿ ವಿಜೇತ ತಂಡ ಯಾವುದಂದ್ರೆ ಅದು ಭಾರತ ವಿಜೇತ ತಂಡ. ರನ್ನರ್ ಅಪ್ ಯಾರು? ದಕ್ಷಿಣ ಆಫ್ರಿಕಾ ರನ್ನರ್ ಅಪ್ ತಂಡ. ಒಟ್ಟು ಭಾರತ ಒಟ್ಟು 3 ಬಾರಿಗೆ ಫೈನಲನ್ನು ಪ್ರವೇಶಿಸಿದೆ. 2005ರಲ್ಲಿ ಮಿಥಾಲಿ ರಾಜ್ ನಾಯಕತ್ವದಲ್ಲಿ ಭಾರತ ಏನು ಮಾಡ್ತದೆ, ವಿಶ್ವಕಪ್ದಲ್ಲಿ ಫೈನಲನ್ನು ಪ್ರವೇಶ ಮಾಡಿರ್ತದೆ. ನೆಕ್ಸ್ಟ್ 2017ರಲ್ಲಿ ಇದು ಕೂಡ ಮಿಥಾಲಿ ರಾಜ್ ಅವರ ನೇತೃತ್ವದಲ್ಲಿ ಭಾರತ ಫೈನಲನ್ನು ಪ್ರವೇಶಿಸಿರ್ತದೆ. ನೆಕ್ಸ್ಟ್ 2025ರಲ್ಲಿ ಹರ್ಮನ್ಪ್ರೀತ್ ಕೌರ್ ನಾಯಕತ್ವದಲ್ಲಿ ಭಾರತ ಫೈನಲನ್ನು ಪ್ರವೇಶಿಸಿರ್ತದೆ. ಫೈನಲ್ ಪಂದ್ಯ ಮುಂಬೈನ ಡಿ.ವೈ. ಪಾಟೀಲ್ ಸ್ಟೇಡಿಯಂನಲ್ಲಿ, ಮುಂಬೈನ ಡಿ.ವೈ. ಪಾಟೀಲ್ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ನಡೀತದೆ. ಅಲ್ಲಿ ಭಾರತ ತಂಡವು ಸೌತ್ ಆಫ್ರಿಕಾವನ್ನು ಸೋಲಿಸಿ ಮೊದಲ ಬಾರಿಗೆ ಏಕದಿನ ವಿಶ್ವಕಪ್ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿತು. ಹಾಗಾದರೆ ಈ ಏಕದಿನ ವಿಶ್ವಕಪ್ ಮಹಿಳಾ ತಂಡಗಳಲ್ಲಿ ಯಾವ ತಂಡಗಳು ಅತಿ ಹೆಚ್ಚು ಪ್ರಶಸ್ತಿಯನ್ನು ಒಯ್ದಿವೆ ಅಂದ್ರೆ, ಮೊದಲು ಆಸ್ಟ್ರೇಲಿಯಾ ಒಟ್ಟು 7 ಬಾರಿ ಈ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ಇಂಗ್ಲೆಂಡ್ 4 ಬಾರಿ, ನ್ಯೂಜಿಲ್ಯಾಂಡ್ 1 ಬಾರಿ ಮತ್ತು ಭಾರತ 1 ಬಾರಿ. ಭಾರತ ಮತ್ತು ನ್ಯೂಜಿಲ್ಯಾಂಡ್ ತಲಾ 1 ಬಾರಿ ಈ ಏಕದಿನ ವಿಶ್ವಕಪ್ ಪ್ರಶಸ್ತಿಯನ್ನು ಪಡೆದುಕೊಂಡಿವೆ. ಅತಿ ಹೆಚ್ಚು ಬಾರಿ ಆಸ್ಟ್ರೇಲಿಯಾ 7 ಸಲ. ಹಾಗಾದರೆ ಭಾರತ ಒಟ್ಟು ಫೈನಲ್ಗೆ 3 ಸಲ ಬಂದಿದೆ. ಪ್ರಸ್ತುತ ಈಗ 2026ರಲ್ಲಿ ಮಹಿಳಾ T20 ವಿಶ್ವಕಪ್ ಚಾಲ್ತಿಯಲ್ಲಿದೆ. ಹೋಸ್ಟ್ ದೇಶ ಅಥವಾ ಆತಿಥ್ಯ ವಹಿಸಿದ ದೇಶ ಯಾವುದಂದ್ರೆ ಇಂಗ್ಲೆಂಡ್ ಮತ್ತು ವೇಲ್ಸ್ ಜಂಟಿಯಾಗಿ 2026ರ T20 ವಿಶ್ವಕಪ್ ಮಹಿಳಾ ಆವೃತ್ತಿಯನ್ನು ಆಯೋಜಿಸಿವೆ ಸ್ನೇಹಿತರೆ. ಈಗಾಗಲೇ ಭಾರತ ಈ ಒಂದು ನಾಕೌಟ್ ಪಂದ್ಯಗಳಲ್ಲಿಯೇ ಹೊರಹೋಗಿದೆ ಸ್ನೇಹಿತರೆ. ಹಾಗಾಗಿ ಯಾವ ಹೇಳಿಕೆಗಳು ಸರಿಯಾಗುತ್ತವೆ ಅನ್ನೋದನ್ನು ನೋಡೋಣ. ಭಾರತ 3 ಬಾರಿ ಫೈನಲ್ ಪ್ರವೇಶಿಸಿದೆ ಅನ್ನೋ ಮೊದಲ ಹೇಳಿಕೆ ಸರಿಯಾಗಿದೆ. ಇಲ್ಲಿಯವರೆಗೆ ಮಹಿಳಾ ಏಕದಿನ ICC ಪ್ರಶಸ್ತಿ ಗೆದ್ದಿರುವ ದೇಶಗಳು ಆಸ್ಟ್ರೇಲಿಯಾ, ಇಂಗ್ಲೆಂಡ್, ನ್ಯೂಜಿಲ್ಯಾಂಡ್ ಮತ್ತು ಭಾರತ. ಈ ಹೇಳಿಕೆಯು ಸರಿಯಾಗಿದೆ. 2025ನೇ ICC ಮಹಿಳಾ ವಿಶ್ವಕಪ್ ಫೈನಲ್ ಭಾರತದಲ್ಲಿ ನಡೆಯಿತು. ಫೈನಲ್ನಲ್ಲಿ ಆಸ್ಟ್ರೇಲಿಯಾ ಭಾರತದಿಂದ ಸೋಲನ್ನು ಅನುಭವಿಸಿತು. ತಪ್ಪು ಸ್ನೇಹಿತರೆ. 2025ನೇ ಮಹಿಳಾ ವಿಶ್ವಕಪ್ ಒಂದು ಆವೃತ್ತಿಯನ್ನು ಭಾರತ ಆಯೋಜನೆ ಮಾಡಿತ್ತು. ಈ ವರ್ಲ್ಡ್ ಕಪ್ ಭಾರತದಲ್ಲಿತ್ತು. ಫೈನಲ್ನಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಮುಖಾಮುಖಿಯಾಗಿದ್ದವು. ಭಾರತ ದಕ್ಷಿಣ ಆಫ್ರಿಕಾವನ್ನು ಸೋಲಿಸುವ ಮೂಲಕ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದೆ ಅನ್ನೋದನ್ನು ನೋಡಿದೆವು. ಮ್ಯಾನ್ ಆಫ್ ದ ಮ್ಯಾಚ್ ಪಂದ್ಯಶ್ರೇಷ್ಠ ಪ್ರಶಸ್ತಿ ಯಾರಿಗೆ ಹೋಯ್ತಂದ್ರೆ ಶಫಾಲಿ ವರ್ಮಾ. ಪಂದ್ಯಶ್ರೇಷ್ಠ ಪ್ರಶಸ್ತಿ ಶಫಾಲಿ ವರ್ಮಾ. ಮ್ಯಾನ್ ಆಫ್ ದ ಸಿರೀಸ್ ಸರಣಿ ಶ್ರೇಷ್ಠ ಪ್ರಶಸ್ತಿ ದೀಪ್ತಿ ಶರ್ಮಾ ಮೂಲತಃ ಆಲ್ರೌಂಡರ್. ಸೊ ಮ್ಯಾನ್ ಆಫ್ ದ ಮ್ಯಾಚ್ ಶಫಾಲಿ ವರ್ಮಾ, ಮ್ಯಾನ್ ಆಫ್ ದ ಸಿರೀಸ್ ದೀಪ್ತಿ ಶರ್ಮಾ. ಹಾಗಾಗಿ ಈ 3ನೇ ಹೇಳಿಕೆ ತಪ್ಪಾಗ್ತದೆ ಸ್ನೇಹಿತರೆ. ಅತ್ಯಂತ ಹೆಚ್ಚು ಬಾರಿ ICC ಮಹಿಳಾ ವಿಶ್ವಕಪ್ ಗೆದ್ದ ದೇಶ ಯಾವುದಂದ್ರೆ ಆಸ್ಟ್ರೇಲಿಯಾ, ಒಟ್ಟು 7 ಬಾರಿ. ಸೆಕೆಂಡ ಇಂಗ್ಲೆಂಡ್ 4 ಬಾರಿ. ನೆಕ್ಸ್ಟ್ ನ್ಯೂಜಿಲ್ಯಾಂಡ್ ಮತ್ತು ಭಾರತ ತಲಾ 1 ಬಾರಿ. ಸೊ ಇದಷ್ಟು ಈ 17ನೇ ಪ್ರಶ್ನೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದರೆ ಸ್ನೇಹಿತರೆ, 18ನೇ ಪ್ರಶ್ನೆ. ಶಾಂತಿ ಮಸೂದೆ 2025ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಾನ. ಮೂಲತಃ ಸ್ನೇಹಿತರೆ, ಈ ಶಾಂತಿ ಮಸೂದೆ 2025ರಲ್ಲಿ ಲೋಕಸಭೆಯಲ್ಲಿ ಮಂಡನೆ ಆಗ್ತದೆ, ಪಾಸ್ ಕೂಡ ಆಗ್ತದೆ. ಇದು ನಿಯಂತ್ರಣ ಮೇಲ್ವಿಚಾರಣೆಯ ಅಡಿಯಲ್ಲಿ ಪರಮಾಣು ಸೀಮಿತ ವಲಯದಲ್ಲಿ ಸೀಮಿತ ಖಾಸಗಿ ಭಾಗವಹಿಸುವಿಕೆಯನ್ನು ಸಕ್ರಿಯಗೊಳಿಸುತ್ತದೆ. ಹೌದು ಸ್ನೇಹಿತರೆ, ಈ ಒಂದು ಶಾಂತಿ ಮಸೂದೆಯ ಮೂಲಕ ಈ ಭಾರತೀಯ ಪರಮಾಣು ಶಕ್ತಿ ಒಂದು ವಿಭಾಗದಲ್ಲಿ ಖಾಸಗಿ ವಲಯಗಳಿಗೆ ಅನುಮತಿಯನ್ನು ನೀಡುವ ಪ್ರಥಮ ಪ್ರಯತ್ನ ಇದಾಗಿತ್ತು ಸ್ನೇಹಿತರೆ. ಹಾಗಾಗಿ ಮೊದಲನೇ ಹೇಳಿಕೆ ಸರಿಯಾದ. ಶಾಂತಿ ಇದರ ವಿಸ್ತೃತ ರೂಪ ಕೊಟ್ಟಾನ. ಏನು? ಸಸ್ಟೈನೇಬಲ್ ಹಾರ್ನೆಸ್ಟಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ನ್ಯೂಕ್ಲಿಯರ್ ಎಮಿಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಸ್ನೇಹಿತರೆ, ಇಲ್ಲಿ ಶಾಂತಿ
ಮಸೂದೆ ಎದರ ಬಗ್ಗೆ ಆದಂತ ಹೇಳಿದೆವು, ನ್ಯೂಕ್ಲಿಯರ್ ಎನರ್ಜಿ ಪರಮಾಣು ಶಕ್ತಿಯ ಬಗ್ಗೆ ಆದಂತ ಹೇಳಿದೆವು. ಇಲ್ಲಿ ಏನಂತಾನ ಅಡ್ಮಿನಿಸ್ಟ್ರೇಷನ್ ಅಂದಾನ. ಅಡ್ಮಿನಿಸ್ಟ್ರೇಷನ್ ಬರಲ್ಲ ಸ್ನೇಹಿತರೆ, ಅಡ್ವಾನ್ಸ್ಮೆಂಟ್ ಅಂತ ಇದೆ. ಈ ಪರಮಾಣು ಶಕ್ತಿಯಲ್ಲಿ ಪ್ರಗತಿಯನ್ನು ಸಾಧಿಸುವುದು ಈ ಒಂದು ಶಾಂತಿ ಮಸೂದೆಯ ಮೂಲ ಉದ್ದೇಶ. ಆದ್ದರಿಂದ ಅಡ್ವಾನ್ಸ್ಮೆಂಟ್, ಶಾಂತಿಯಲ್ಲಿ ನೋಡ್ರಿ ಇಲ್ಲಿ ಎ ಫಾರ್ ಅಡ್ವಾನ್ಸ್ಮೆಂಟ್, ಅದರಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತ ಕೊಟ್ಟಿದ್ದಾನ. ಆದ್ದರಿಂದ ಇದು ತಪ್ಪಾಗ್ತದ. ಮುಂದೆ ನ್ಯೂಕ್ಲಿಯರ್ ಎಮಿಷನ್ ಅಂದಾನ. ಎಮಿಷನ್ ಅಲ್ಲ ಸ್ನೇಹಿತರೆ, ಎನರ್ಜಿ. ಈ ರೀತಿಯಾಗಿ ಒಂದು ಅಕ್ಷರಗಳಿಗೆ ಏಕ ಅಡ್ವಾನ್ಸ್ಮೆಂಟ್ ಜಾಗದಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂದಾನ, ಈಕ ಎನರ್ಜಿ ಜಾಗದಲ್ಲಿ ಎಮಿಷನ್ ಅಂದಾನ. ಸೊ ಹಾಗಾಗಿ ಈ ಎರಡನೇ ಹೇಳಿಕೆ ತಪ್ಪಾಗ್ತದೆ. ಒಟ್ಟಿನಲ್ಲಿ ಏನು ಹೇಳ್ತದೆ ಅಂದರೆ ಸಸ್ಟೈನೇಬಲ್ ಹಾರ್ನೆಸ್ಸಿಂಗ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇದು ಭಾರತದ ಶುದ್ಧ ಇಂಧನ ಪರಿವರ್ತನೆ ಮತ್ತು 2047 ವೇಳೆಗೆ 100 ಗೀಗಾವ್ಯಾಟ್ ಪರಮಾಣು ಇಂಧನ ಸಾಮರ್ಥ್ಯವನ್ನು ಸಾಧಿಸುವ ದೀರ್ಘಕಾಲೀನ ಉದ್ದೇಶವನ್ನು ಬೆಂಬಲಿಸುತ್ತದೆ. ಹೌದು ಸ್ನೇಹಿತರೆ, ಈ ಸ್ಟೇಟ್ಮೆಂಟ್ ಸರಿಯಾಗ್ಯದ. 2047 ವೇಳೆಗೆ ಈ ಪರಮಾಣು ಇಂಧನದಿಂದ 100 ಗೀಗಾವ್ಯಾಟ್ ಶಕ್ತಿಯನ್ನು ಉತ್ಪಾದಿಸುವ ಗುರಿಯನ್ನು ಭಾರತ ಹಮ್ಮಿಕೊಳ್ಳಲಾಗಿದೆ. ಹಾಗಾದರೆ ಸ್ನೇಹಿತರೆ, ನಾವು ಈ ಪರಮಾಣು ಇಂಧನದ ಮೂಲಕ ಪ್ರಸ್ತುತ ಎಷ್ಟು ಶಕ್ತಿಯನ್ನು ಉತ್ಪಾದಿಸ್ತೇವೆ ಅಂದ್ರೆ ಕೇವಲ 8.7 ಗೀಗಾವ್ಯಾಟ್. 8.7 ಗೀಗಾವ್ಯಾಟ್ ಅದು ಭಾರತದ ಒಟ್ಟು ಶಕ್ತಿ ಉತ್ಪಾದನೆಯ 3% ಸಮಾನ ಆಗುತ್ತದೆ. ಒಟ್ಟು ಎನರ್ಜಿ ಉತ್ಪಾದನೆಯಲ್ಲಿ ಕೇವಲ 3% ಈ ಪರಮಾಣು ಇಂಧನದ ಮೂಲಕ ಉತ್ಪಾದನೆ ಮಾಡ್ತೇವೆ. ಅದರಲ್ಲಿ ಆಬ್ಸಲ್ಯೂಟ್ ಟರ್ಮ್ದಲ್ಲಿ ಹೇಳಬೇಕಂದ್ರೆ 8.7 ಗೀಗಾವ್ಯಾಟ್. 8.7 ಗೀಗಾವ್ಯಾಟ್ ಇದು ಶುದ್ಧ ಇಂಧನದ ಒಂದು ರೂಪ. ಶುದ್ಧ ಇಂಧನದ ಒಂದು ರೂಪ. ಹಾಗಾಗಿ ಯಾವ್ಯಾವ ಕರೆಕ್ಟ್ ಅದು, ಎ ಕರೆಕ್ಟ್ ಆಯಿತು, ಸಿ ಕರೆಕ್ಟ್ ಆಯಿತು. ಸರಿಯಾಗಿವೆ ಅಂತ ಕೇಳೋಣ. ಎ ಮತ್ತು ಸಿ ಸರಿಯಾಗಿವೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ ಸ್ನೇಹಿತರೆ, ಈ ನ್ಯೂಕ್ಲಿಯರ್ ಎನರ್ಜಿ 2026ರಲ್ಲಿ ಯಾಕೆ ಇಂಪಾರ್ಟೆಂಟ್ ಆತ ಅಂದ್ರೆ ಇತ್ತೀಚೆಗೆ ಕಲ್ಪಕಂ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಪರಮಾಣು ವಿದ್ಯುತ್ ಯೋಜನೆಯಲ್ಲಿ ಏನು ಮಾಡ್ಯಾರ, ಪ್ರಾಯೋಗಿಕವಾಗಿ ಶಬ್ದ ನೆನಪಿರಲಿ ಯಾವ ಶಬ್ದವನ್ನು ಬಳಕೆ ಮಾಡಂತ ಅಂಥೇಳಿ ಪ್ರಾಯೋಗಿಕ ಹಂತದಲ್ಲಿ ಅದಿನ್ನೂ ಫಾಸ್ಟ್ ಬ್ರೀಡರ್ ರಿಯಾಕ್ಟರನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಫಾಸ್ಟ್ ಬ್ರೀಡರ್ ರಿಯಾಕ್ಟರನ್ನು ಈ ಒಂದು ತಂತ್ರಜ್ಞಾನ ಹೊಂದಿದ ಜಗತ್ತಿನ 2ನೇ ದೇಶವಾಗಿ ಭಾರತ ಹೊರಹೊಮ್ಮಿದೆ. ಮೊದಲ ದೇಶ ಯಾವುದು? ಅದು ರಷ್ಯಾ. ಈ ಮೂಲಕ ನಾವು ಈ ಒಂದು ರಿಯಾಕ್ಟರ್ಗಳಲ್ಲಿ ಯುರೇನಿಯಂ ಮತ್ತು ಪ್ಲೂಟೋನಿಯಂಗಳನ್ನು ಇಂಧನವಾಗಿ ಬಳಸ್ತೇವೆ. ಯುರೇನಿಯಂ ಮತ್ತು ಪ್ಲೂಟೋನಿಯಮನ್ನು ಇಂಧನವಾಗಿ ಬಳಸ್ತೇವೆ. ಹೀಗಾಗಿ ನಮಗೆ ಯುರೇನಿಯಂ ಮೇಲಿನ ಅವಲಂಬನೆ ಕಡಿಮೆ ಆಗ್ತದೆ. ಇದೊಂದು ಮೂಲತಃ ಸೆಕೆಂಡ್ ಜನರೇಷನ್ ಪರಮಾಣು ಸ್ಥಾವರವಾಗಿದೆ. 2ನೇ ತಳಿಯ ಒಂದು ಪರಮಾಣು ಸ್ಥಾವರ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಈ ಸೆಕೆಂಡ್ ಜನರೇಷನ್ ಪರಮಾಣು ಸ್ಥಾವರ ನಿರ್ಮಾಣಗೊಂಡಿದೆ. ಕಲ್ಪಕಂ ಮೂಲತಃ ಇದು ತಮಿಳುನಾಡಿನಲ್ಲಿದೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಇಂಧನ ಯಾವುದಂತ ಕೇಳಿದ್ರೆ ಯುರೇನಿಯಂ ಮತ್ತು ಪ್ಲೂಟೋನಿಯಂ. ಮೂಲತಃ ಏನಾಗ್ತಿತ್ತು, ಮೊದಲ ತಳಿಯ ಅಥವಾ ಫಸ್ಟ್ ಜನ್ರೇಷನ್ ಈ ಅಣುಸ್ಥಾವರಗಳಲ್ಲಿ ಯುರೇನಿಯಮನ್ನು ಬಳಸಲಾಗುತ್ತಿತ್ತು ಇಂಧನ ಅಂಥೇಳಿ. ಅದರಿಂದ ಏನು ಪ್ಲೂಟೋನಿಯಂ ಅನ್ನೋದು ಬೈ ಪ್ರಾಡಕ್ಟ್, ಪ್ಲೂಟೋನಿಯಮ್ ತ್ಯಾಜ್ಯ ಅಂಥೇಳಿ ನಿರ್ಮಾಣವಾಗ್ತಿತ್ತು. ಈ ತ್ಯಾಜ್ಯವನ್ನು ಯುರೇನಿಯಮ್ದೊಂದಿಗೆ ಬಳಸುವ ಒಂದು ವಿಚಾರ ಈ 2ನೇ ಹಂತದ ಅಥವಾ ಸೆಕೆಂಡ್ ಜನ್ರೇಷನ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಗಳಲ್ಲಿ ಬಳಸಲಾಗುತ್ತಿದೆ. ಕೂಲಂಟ್ ಅಂಥೇಳಿ ಯಾವುದನ್ನು ಯೂಸ್ ಮಾಡಲಾಗುತ್ತದೆ, ಶೀತಕಾರಕ ಅಥವಾ ಕೂಲಂಟ್. ಲಿಕ್ವಿಡ್ ಸೋಡಿಯಂ ಇದು ಭಾಳ ಇಂಪಾರ್ಟೆಂಟ್ ಪರೀಕ್ಷೆಯ ದೃಷ್ಟಿಯಿಂದ. ಲಿಕ್ವಿಡ್ ಸೋಡಿಯಮನ್ನು ಕೂಲಂಟ್ ಅಂಥೇಳಿ ಬಳಸಲಾಗುತ್ತಿದೆ. ಮೊದಲೆಲ್ಲ ಹೆವಿ ವಾಟರ್ಗಳನ್ನು ಕೂಲಂಟ್ ಮಾಡ್ರೇಟರ್ ಅಂಥೇಳಿ ಬಳಸ್ತಿದ್ರು. ಹೆವಿ ವಾಟರ್ D2O ಇದನ್ನೇನು ಕೂಲಂಟ್ ಮತ್ತು ಮಾಡ್ರೇಟರ್ಗಳ ಅಂಥೇಳಿ ಬಳಕೆ ಆಗ್ತಿತ್ತು. ಈ ಒಂದು 2ನೇ ಹಂತದ ಅಥವಾ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ಗಳಲ್ಲಿ ಲಿಕ್ವಿಡ್ ಸೋಡಿಯಮನ್ನು ಕೂಲಂಟ್ ಅಂಥೇಳಿ ಬಳಕೆ ಮಾಡಲಾಗುತ್ತದೆ. ಮೂಲತಃ ಸ್ನೇಹಿತರೆ, ಈ ಒಂದು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಸ್ಗಳಲ್ಲಿ ಅಣುಸ್ಥಾವರಗಳಲ್ಲಿ ಬೈಜಿಕ ವಿದಳನ
ನ್ಯೂಕ್ಲಿಯರ್ ಫಿಷನ್ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗುತ್ತದೆ. ನ್ಯೂಕ್ಲಿಯರ್ ಫಿಷನ್ ಬೈಜಿಕ ವಿದಳನ ಸಾಮಾನ್ಯವಾಗಿ ಸೂರ್ಯನಲ್ಲಿ ಯಾವುದು ಕಂಡು ಬರ್ತದೆ ಅಂದರೆ ಬೈಜಿಕ ಸಮ್ಮೇಳನ, ಅದು ಸೂರ್ಯನಲ್ಲಿ ಕಂಡುಬರುವುದು ಬೈಜಿಕ ಸಮ್ಮೇಳನ, ನ್ಯೂಕ್ಲಿಯರ್ ಫ್ಯೂಷನ್ ಅದು. ಹಾಗಾಗಿ ಇದಷ್ಟು ಈ ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ಇರುವ ಮಾಹಿತಿ. ನ್ಯೂಕ್ಲಿಯರ್ ಎನರ್ಜಿಯನ್ನು ಹಸಿರು ಇಂಧನ ಅಂತೇಳಿ ಪರಿಗಣನೆ ಮಾಡ್ತೇವೆ. ಸೊ ಇದಷ್ಟು ಈ ಪ್ರಶ್ನೆಗೆ ವಿವರಣೆ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 19ನೇ ಪ್ರಶ್ನೆ, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIRಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳ್ಯಾನ. ಸೊ ಮೊದಲ ಹೇಳಿಕೆ, ಭಾರತದ ಚುನಾವಣಾ ಆಯೋಗವು ಪ್ರತಿ ವರ್ಷ ಈ ಪ್ರಕ್ರಿಯೆಯನ್ನು ನಡೆಸ್ತದ. ಸ್ನೇಹಿತರೆ, ಪ್ರತಿ ವರ್ಷ ಈ ಪ್ರಕ್ರಿಯೆಯನ್ನು ನಡೆಸ್ತಿದ್ರೆ ನಮ್ಗೆ ಪ್ರತಿ ವರ್ಷ ಗೊತ್ತಿರ್ತಿತ್ತು. ಆದರೆ ವಿಶೇಷವಾಗಿ ಇದೇ ವರ್ಷ ಅಥವಾ ಕಳೆದ ವರ್ಷವಷ್ಟೇ ಈ ಒಂದು ಪ್ರಕ್ರಿಯೆ ನಮಗೆ ಗೊತ್ತಾಗ್ಯದ ಅಂದರೆ ಇದು ಪ್ರತಿ ವರ್ಷ ನಡೆಸಲ್ಲ. ಆದ್ದರಿಂದ ಮೊದಲ ಹೇಳಿಕೆ ಅನ್ನೋಂಥ ತಪ್ಪಾಗ್ತದೆ. ಇದು ಎಕ್ಸ್ಟ್ರೀಮ್ ವರ್ಡ್ ಅದಿಲ್ಲಿ ಪ್ರತಿ ವರ್ಷ ಅನ್ನೋದು. ಸೊ ಹಾಗಾಗಿ ಈ ವರ್ಡನ್ನು ತೆಗೆದ್ರೆ ಅಂದರೆ ಈ ವರ್ಡ್ ಸಾಮಾನ್ಯವಾಗಿ ತಪ್ಪಿರೋ ಸಾಧ್ಯತೆ ಭಾಳ ಇರ್ತದೆ. ಆದ್ದರಿಂದ ಮೊದಲ ಹೇಳಿಕೆ ತಪ್ಪಾಯಿತು. ಸೊ ಎ ಇಲ್ಲದ ಆಪ್ಷನ್ 4 ಹೋಯಿತು, ಆಪ್ಷನ್ 1 ಹೋಯಿತು. 18 ವರ್ಷ ಮೇಲ್ಪಟ್ಟ ಹೊಸ ಮತದಾರರ ಹೆಸರನ್ನು ಸೇರ್ಪಡೆಗೊಳಿಸಲಾಗುತ್ತದೆ, ಸರಿಯಾಗಿದೆ. ಇದು ವಿದೇಶಿ ಅಕ್ರಮ ವಲಸಿಗರ ಹೆಸರುಗಳನ್ನು ತೆಗೆದುಹಾಕುವ ಉದ್ದೇಶವನ್ನು ಹೊಂದಿದೆ. ಇದು ಕೂಡ ಒಂದು ನಿಜವಾದ ಉದ್ದೇಶ, SIRನ ನಿಜವಾದ ಉದ್ದೇಶ. ಆಯಾ ರಾಜ್ಯ ಸರ್ಕಾರಗಳು ಒಪ್ಪಿದರೆ ಮಾತ್ರ. ಇದು ಕೂಡ ಒಂದು ಎಕ್ಸ್ಟ್ರೀಮ್ ವರ್ಡ್ ಮಾತ್ರ ಅಂತ ಬರ್ದಾನ. ಇದನ್ನು ತೆಗೆದರೆ ಭಾರತದ ಚುನಾವಣಾ ಆಯೋಗ SIR ನಡೆಸಬಹುದು. ಇದು ಕೂಡ ತಪ್ಪು ಸ್ನೇಹಿತರೆ. ರಾಜ್ಯ ಸರ್ಕಾರಗಳ ಪರವಾನಗಿ ಇಲ್ಲದೆಯೂ ಸಹ ಭಾರತ ಚುನಾವಣಾ ಆಯೋಗ ಆ ರಾಜ್ಯಗಳಲ್ಲಿ SIRನ್ನು ನಡೆಸಬಹುದು ಸ್ನೇಹಿತರೆ. ಹಾಗಾಗಿ ಬಿ ಮತ್ತು ಸಿ ಮಾತ್ರ ಕರೆಕ್ಟ್ ಆಗ್ಯಾವು. ಆದರೆ ಕೇಳಿದೆ ಅಂತ ಕೇಳ್ಯಾನ, ತಪ್ಪು ಅದಾವು ಕೇಳ್ಯಾನ. ಸೊ ಎ ಮತ್ತು ಡಿ ತಪ್ಪದವು. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಇಲ್ಲಿ SIR ಅಂದರೆ ಏನು? SIRದ ವಿಸ್ತೃತ ರೂಪ ಏನು? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದು ಪ್ರತಿ ವರ್ಷ ನಡೆಯುವುದಿಲ್ಲ ಸ್ನೇಹಿತರೆ. ಯಾವಾಗ ಅವಶ್ಯಕತೆ ಬೀಳುತ್ತದೆಯೋ ಆಗ ಭಾರತದ ಚುನಾವಣೆ ಆಯೋಗ ಆ ಒಂದು ನಿರ್ದಿಷ್ಟ ರಾಜ್ಯದಲ್ಲಿ ಇದನ್ನು ನಡೆಸ್ತದೆ. ಯಾವಾಗ ಭಾರತದ ಚುನಾವಣಾ ಆಯೋಗಕ್ಕೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಇತರ ದೇಶಗಳಿಂದ ಜನರು ಅತಿಕ್ರಮವಾಗಿ ಆಕ್ರಮಿಸಿಕೊಂಡಾರ ಅನ್ನೋದು ಗೊತ್ತಾದ್ರೆ ಅಲ್ಲಿ ಏನು ಮಾಡ್ತದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ಹಮ್ಮಿಕೊತದೆ. ಈ ಒಂದು ಭಾರತದ ಚುನಾವಣಾ ಆಯೋಗ ಪ್ರತಿ ವರ್ಷ ಕೂಡ ಒಂದು ರಿವಿಷನ್ ಮಾಡ್ತದೆ, ಪ್ರತಿ ವರ್ಷವೂ ಮಾಡ್ತದೆ. ಅದಕ್ಕೆ ಯಾವ ಹೆಸರಿಂದ ಗುರುತಿಸ್ತೇವೆ ಅಂದ್ರೆ ಅದನ್ನು ಸ್ಪೆಷಲ್ ಸಮರಿ ರಿವಿಷನ್. ಏನು ಸ್ಪೆಷಲ್ ಸಮರಿ ರಿವಿಷನ್ ಅಂತೇಳಿ ಪ್ರತಿ ವರ್ಷ ಆಗುವುದನ್ನು ನಾವು ಗಮನಿಸ್ತೇವೆ. ಸೊ ಹಾಗಾಗಿ ಆರ್ಟಿಕಲ್ 324 ಅಡಿ ಭಾರತದ ಚುನಾವಣಾ ಆಯೋಗಕ್ಕೆ ಎಲ್ಲ ಸ್ವತಂತ್ರವೂ ಕೂಡ ಇದೆ, ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಅಧಿಕಾರ. ಹಾಗಾಗಿ 4ನೇ ಹೇಳಿಕೆಯಂತೆ ರಾಜ್ಯ ಸರ್ಕಾರದ ಯಾವುದೇ ಒಪ್ಪಿಗೆ ಅಥವಾ ಪರವಾನಗಿ ಪಡೆಯುವ ಅವಶ್ಯಕತೆ ಇಲ್ಲ. ಹಾಗಾಗಿ ಆಪ್ಷನ್ 4 ಏನಂತ ರೈಟ್ ಆನ್ಸರ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ ಅಂತ ಕೇಳ್ಯಾನ. ಸೊ ವಿಜೇತರು ಮತ್ತು ಚಲನಚಿತ್ರ ರಾಣಿ ಮುಖರ್ಜಿ, ವಿಕ್ರಾಂತ್ ಮೆಸ್ಸಿ, ಶಾರುಖ್ ಖಾನ್, ಸುದೀಪ್ತೋ ಸೇನ್, ದ ಕೇರಳ ಸ್ಟೋರಿ, 12th ಫೇಲ್, ಜವಾನ್, ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ, ಪಾರ್ಕಿಂಗ್. ಸ್ನೇಹಿತರೆ, ನಮಗೆಲ್ಲ ಗೊತ್ತದ ವಿಕ್ರಾಂತ್ ಮೆಸ್ಸಿಯವರ 12th ಫೇಲ್ ಪಿಕ್ಚರನ್ನು ನಾವು ನೋಡೆವು. ಸೊ ವಿಕ್ರಾಂತ್ ಮೆಸ್ಸಿಯವರ 12th ಫೇಲ್ ಸಿನಿಮಾಕ್ಕೆ ಬೆಸ್ಟ್ ಆ್ಯಕ್ಟರ್, ಅತ್ಯುತ್ತಮ ನಾಯಕ ನಟ ಪ್ರಶಸ್ತಿಯನ್ನು ವಿಕ್ರಾಂತ್ ಮೆಸ್ಸಿಯವರು ಪಡೆದುಕೊಂಡಾರ 12th ಫೇಲ್ ಕೃತಿ ಅಥವಾ ಚಿತ್ರ. ಸೊ B2 ಎಲ್ಲಿದ್ದು ನೋಡ್ರಿ, B2. ಸೊ ಇವೆರಡರ ಒಂದು ಬರ್ಬೋದು. ಶಾರುಖ್ ಖಾನ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ದೊರಕಿದೆ ಸ್ನೇಹಿತರೆ. ವಿಕ್ರಾಂತ್ ಮೆಸ್ಸಿ ಅವರಿಗೆ ಜಂಟಿಯಾಗಿ ಏನು ದೊರೀತಲ್ಲ ಅದು ಶಾರುಖ್ ಖಾನ್ ಅವರಿಗೆ ದೊರೀತದ. ಅವರ ಜವಾನ್ ಸಿನಿಮಾ ಇದರ ನಿರ್ದೇಶಕ ಯಾರಿರ್ತಾರಂದ್ರೆ ಅಟ್ಲಿ ಕುಮಾರ್ ಈ ಒಂದು ಜವಾನ್ ಚಿತ್ರದ ನಿರ್ದೇಶಕರು. ಸೊ
ಸಿ3 ಇಲ್ಲದ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ರಾಣಿ ಮುಖರ್ಜಿಯವರ ಯಾವ ಚಿತ್ರಕ್ಕೆ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಗ್ತದಂದ್ರೆ ಅದು ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ. ಎ ಫೋರ್ ಸುದೀಪ್ತೋ ಸೇನ್ ಅವರ ದಿ ಕೇರಳ ಸ್ಟೋರಿ. ಸುದೀಪ್ತೋ ಸೇನ್ ಅವರು ಕೇರಳ ಸ್ಟೋರಿಯ ಡೈರೆಕ್ಟರ್ ಅಥವಾ ನಿರ್ದೇಶಕರು ಅಂತ ಹೇಳ್ಬೋದು. ಒಟ್ಟಿನಲ್ಲಿ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಯಾವಾಗ ಪ್ರದಾನ ಆಯ್ತಂದ್ರೆ 2023ನೇ ಸಾಲಿನ ಚಿತ್ರಗಳಿಗಾಗಿ ಇದನ್ನು ಪ್ರದಾನ ಮಾಡಲಾಗಿದೆ. ಸೊ 2023ನೇ ಸಾಲಿನ ಒಂದು ಸಿನಿಮಾಗಳಿಗೆ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಹಾಗಾದರೆ ಒಟ್ಟು ಈ ಒಂದು ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಚಲನಚಿತ್ರ ಯಾವುದು? ಅತ್ಯುತ್ತಮ ಚಲನಚಿತ್ರ ಯಾವುದಂದ್ರೆ ಅದು 12th ಫೇಲ್. ಅತ್ಯುತ್ತಮ ನಟ ಯಾರು? ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಜಂಟಿಯಾಗಿ ಹಂಚಲಾಗಿದೆ. ಮೂಲತಃ ಒಬ್ಬರು ಶಾರುಖ್ ಖಾನ್ ಅವರ ಜವಾನ್ ಸಿನಿಮಾಕ್ಕಾಗಿ ನೀಡಲಾಗಿದೆ. ನೆಕ್ಸ್ಟ್ ವಿಕ್ರಾಂತ್ ಮೆಸ್ಸಿ ಇವರ 12th ಫೇಲ್ ಸಿನಿಮಾಗಾಗಿ ನೀಡಲಾಗಿದೆ. 12th ಫೇಲ್. ಹಾಗಾದರೆ ಅತ್ಯುತ್ತಮ ನಟಿ ಪ್ರಶಸ್ತಿ ಯಾರು? ಅತ್ಯುತ್ತಮ ನಟಿ ರಾಣಿ ಮುಖರ್ಜಿ. ಯಾವ ಸಿನಿಮಾ? ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ. ಅತ್ಯುತ್ತಮ ನಿರ್ದೇಶಕ ಯಾರು? ಅತ್ಯುತ್ತಮ ನಿರ್ದೇಶಕ ಸುದೀಪ್ತೋ ಸೇನ್. ದಿ ಕೇರಳ ಸ್ಟೋರಿ ಸಿನಿಮಾಗೆ ನೀಡಲಾಗಿದೆ. ಅತ್ಯುತ್ತಮ ಜನಪ್ರಿಯ ಚಲನಚಿತ್ರ ಯಾವುದು? ಜನಪ್ರಿಯ ಚಲನಚಿತ್ರ ರಾಕಿ ಔರ್ ರಾಣಿ ಕಿ ಪ್ರೇಮ ಕಹಾನಿ. ರಾಕಿ ಔರ್ ರಾಣಿ ಕಿ ಪ್ರೇಮ ಕಹಾನಿ. ರಾಷ್ಟ್ರೀಯ ಅಥವಾ ಸಾಮಾಜಿಕ ಮೌಲ್ಯಗಳನ್ನು ಸಾರುವ ಅತ್ಯುತ್ತಮ ಚಿತ್ರ ಯಾವುದು? ಸಾಮಾಜಿಕ ಮೌಲ್ಯಗಳನ್ನು ಸಾರುವ ಅತ್ಯುತ್ತಮ ಚಿತ್ರ ಶ್ಯಾಮ್ ಬಹದ್ದೂರ್. ಸ್ನೇಹಿತರೆ, ಮೂಲತಃ ವಿಕ್ಕಿ ಕೌಶಲ್ ಅಭಿನಯದ ಈ ಒಂದು ಶ್ಯಾಮ್ ಬಹದ್ದೂರ್ ಚಿತ್ರಕ್ಕೆ ರಾಷ್ಟ್ರೀಯ ಅಥವಾ ಸಾಮಾಜಿಕ ಮೌಲ್ಯಗಳನ್ನು ಸಾರುವ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ದೊರಕಿದೆ. ಈಗ ಇದನ್ನು ಯಾಕೆ ಹಿಂಗೆ ವಿವರವಾಗಿ ಬರೆದೇವು ಅಂದ್ರೆ, ಯಾವುದೇ ಒಂದು ಪ್ರಶ್ನೆ ಅಥವಾ ಯಾವುದೇ ಒಂದು ಈ ಸಿನಿಮಾಗೆ ಸಂಬಂಧಿಸಿದಂಥ ಅವಾರ್ಡ್ಗಳನ್ನು ಓದುವಾಗ ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ, ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ನಿರ್ದೇಶಕರು ಮತ್ತು ಜನಪ್ರಿಯ ಚಿತ್ರ ಹಾಗೂ ಸಾಮಾಜಿಕ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಚಿತ್ರ, ಹೀಗೆ 5-6 ವಿಭಾಗಗಳಲ್ಲಿ ವಿವರವಾಗಿ ನೋಡ್ಕೋಬೇಕು, ಕೇವಲ ನಟ ನಟಿಯರನ್ನಲ್ಲ. ಆದ ಕಾರಣವಾಗಿ ಈ ರೀತಿಯಾಗಿ ಸ್ಪಷ್ಟವಾಗಿ ಬರೆಯಲಾಗಿದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 21ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಗಳನ್ನು ಗುರುತಿಸಿ ಅಂತ ಕೇಳ್ಯಾನ. ಒಂದೇ ಕರ್ನಾಟಕ ಒಂದೇ. ನೆಕ್ಸ್ಟ್ ರಕ್ಷಿಸು ಕರ್ನಾಟಕ ದೇವಿ, ಏರಿಸು ಹಾರಿಸು ಕನ್ನಡ ಬಾವುಟ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಸ್ನೇಹಿತರೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೊತ್ತದ ನಮ್ಗೆ, ಹುಯಿಲ್ಗೋಳ್ ನಾರಾಯಣ ಅವರಿಂದ ರಚಿತವಾದ ಒಂದು ಪದ್ಯ ಕವನ. ಸೊ ಹಾಗಾಗಿ ಡಿ ಆಪ್ಷನ್ ಏನದ ರೈಟ್ ಅದ. ಡಿ ಎಲ್ಲವುಗಳಲ್ಲಿ ಡಿ ಅದ. ನೆಕ್ಸ್ಟ್ ಒಂದೇ ಕರ್ನಾಟಕ ಒಂದೇ. ಮೂಲತಃ ಸ್ನೇಹಿತರೆ ಇದನ್ನು ಕುವೆಂಪು ಅಂತೇಳಿ ಕೊಟ್ಟಾರ, ಆದರೆ ಇದನ್ನು ಬೇಂದ್ರೆ ಅವರಿಂದ ರಚಿತವಾದ ಪದ್ಯ, ಇದು ಬೇಂದ್ರೆ ಅವರಿಂದ ರಚನೆಯಾಗಿದೆ. ಆದ್ದರಿಂದ ಎ ತಪ್ಪದಂತೆ ಗುರುತಿಸಿದ್ರೆ ಸಿ ಮತ್ತು ಡಿ ಅಂತ ಕರೆಕ್ಟ್ ಹಾಕ್ಬೋದು ಸ್ನೇಹಿತರೆ. ಆದರೆ ಏರಿಸು ಹಾರಿಸು ಕನ್ನಡ ಬಾವುಟ ಇದು ಕೂಡ ತಪ್ಪಿದೆ ಸ್ನೇಹಿತರೆ. ಮೂಲತಃ ಈ ಏರಿಸು ಹಾರಿಸು ಕನ್ನಡ ಬಾವುಟ ಎನ್ನುವಂಥ ಒಂದು ಪದ್ಯವನ್ನು ಬಿ ಎಂ ಶ್ರೀಕಂಠಯ್ಯನವರು ರಚಿಸಿದ್ದಾರೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಏನು ಮಾಡೋಣ, ಈ ಸಂಕೇತಗಳಲ್ಲಿ ಸರಿಯಾದ ಸಂಕೇತಗಳನ್ನು ಕೆ ಎ ಕೊಟ್ಟಿಲ್ಲ. ಆದ್ದರಿಂದ ನಾವೇನು ಮಾಡೋಣ, ಯಾವುದ್ಯಾವುದು ರೈಟ್ ಆನ್ಸರ್ ಅಂತ ಅಷ್ಟೇ ನೋಡೋಣ.
ಒಂದೇ ಒಂದೇ ಕರ್ನಾಟಕ ಒಂದೇ ಅನ್ನೋದನ್ನು ಮೂಲತಃ ಬೇಂದ್ರೆ ಅವರು ರಚನೆ ಮಾಡಿದ್ದಾರೆ. ರಕ್ಷಿಸು ಕರ್ನಾಟಕ ದೇವಿ ಅನ್ನೋದನ್ನು ಶಾಂತಕವಿ ರಚನೆ ಮಾಡಿದ್ದಾರೆ. ಮೂಲತಃ ಈ ಒಂದು ಶಾಂತಕವಿ ಅವರನ್ನು ಸಕ್ಕರೆ ಬಾಳಾಚಾರ್ಯ ಅಂತಲೂ ಗುರುತಿಸಲಾಗುತ್ತದೆ. ಸಕ್ಕರೆ ಬಾಳಾಚಾರ್ಯ ಎಂದರೆ ಯಾರು ಅಂತ ಕೇಳಿದ್ರೆ ಶಾಂತಕವಿ. ರಕ್ಷಿಸು ಕರ್ನಾಟಕ ದೇವಿ ಅನ್ನೋ ಕೃತಿಯನ್ನು ಬರೆದಾರ. ಏರಿಸು ಹಾರಿಸು ಕನ್ನಡದ ಬಾವುಟ ಅನ್ನೋದನ್ನು ತೀನಂ ಶ್ರೀ ಅಲ್ಲ BM ಶ್ರೀಕಂಠನಯ್ಯವರು ರಚನೆ ಮಾಡಿದ್ದಾರೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಈ ಒಂದು ಪದ್ಯವನ್ನು ಹುಯಿಲ್ಗೋಳ್ ನಾರಾಯಣ ಅವರು ರಚನೆ ಮಾಡಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಈ ಒಂದು ಹುತ್ತರಿ ಹಾಡು ಇದನ್ನು ಯಾರು ರಚನೆ ಮಾಡಿದ್ದಾರೆ? ಅದು ಪಂಜೆ ಮಂಗೇಶರಾಯರು. ಹಚ್ಚೇವು ಕನ್ನಡದ ದೀಪ ಒಂದು ಪದ್ಯವನ್ನು ಕವಿ DS ಕರ್ಕಿ ಅವರಿಂದ ರಚನೆಯಾಗಿದೆ. ಕರುನಾಳು ಬಾ ಬೆಳಕೆ ಅನ್ನೋ ಕೃತಿ ಅಥವಾ ಹಾಡು ಕರುನಾಳು ಬಾ ಬೆಳಕೆ BM ಶ್ರೀಕಂಠನಯ್ಯ ಅವರು. ಇದು ಮೂಲತಃ ಇಂಗ್ಲೀಷ್ನ ಲೀಡ್ ಕೈಂಡ್ಲಿ ಲೈಟ್ ಇದರ ಅನುವಾದವಾಗಿದೆ. BM ಶ್ರೀಕಂಠನಯ್ಯ ಅವರಿಂದ ಅನುವಾದವಾಗಿದೆ. ನಿತ್ಯೋತ್ಸವ ಹಾಡನ್ನು ಯಾರು ಬರ್ದಾರ? ಜೋಗದ ಶಿರಿ ಬೆಳಕಿನಲ್ಲಿ ಅನ್ನೋ ನಿತ್ಯೋತ್ಸವ ಹಾಡನ್ನು ಕವಿ KS ನಿಸಾರ್ ಅಹಮದ್ ಅವರಿಂದ ರಚನೆಯಾಗಿದೆ. ಓ ನನ್ನ ಚೇತನ ಆಗು ನೀ ಅನಿಕೇತನ ಈ ಕವನವನ್ನು ಯಾರು ಬರ್ದಾರಂದ್ರೆ ಅದು ಕುವೆಂಪು ಅವರು. ನಿಲ್ಲಿಸಿದಿರೆನ್ನ ಯಾತ್ರೆಯನ್ನು ಅನ್ನೋ ಒಂದು ಕವನವನ್ನು ಕವಿ ದ.ರಾ. ಬೇಂದ್ರೆ ಅವರು ಬರ್ದಾರ. ಸೊ ಇದಷ್ಟು ಈ 21ನೇ ಪ್ರಶ್ನೆಗೆ ವಿವರಣೆ. ಹಾಗಾಗಿ ಸರಿ ಉತ್ತರ ಅಂತೇಳಿ ಗುರುತಿಸೋದಿಲ್ಲ. ಇಲ್ಲಿ ಪ್ರಶ್ನೆಯಲ್ಲಿ ಕೆಲವು ಮಾರ್ಪಾಡುಗಳಾಗಬೇಕು. ಆ್ಯಕ್ಚುಲಿ ಇಲ್ಲಿ ಆಪ್ಷನಲ್ಲಿ ರಾಂಗ್ ಅದಾವು. ಆದ್ದರಿಂದ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 22ನೇ ಪ್ರಶ್ನೆ, ಕರ್ನಾಟಕದಲ್ಲಿ ನಡೆದ ಸಶಸ್ತ್ರ ಬಂಡಾಯಗಳಿಗೆ ಸಂಬಂಧಿಸಿದ ಈ ಕೆಳಕಂಡ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳ್ಯಾನ. ಸೊ ಮೊದಲ ಸ್ಟೇಟ್ಮೆಂಟ್ ಏನದ? ಐಗೂರಿನ ವೆಂಕಟಾದ್ರಿ ನಾಯಕನ ದಂಗೆ, ನಗರದ ಬೂದಿ ಬಸಪ್ಪನ ದಂಗೆ, ಕಿತ್ತೂರಿನ ರಾಣಿ ಚೆನ್ನಮ್ಮನ ದಂಗೆ, ಕೊಪ್ಪಳದ ವೀರಪ್ಪನ ದಂಗೆ. ಸ್ನೇಹಿತರೆ, ಮೂಲತಃ ಈ ಮೊದಲು ಹೇಳಬೇಕಂದ್ರೆ ಐಗೂರಿನ ವೆಂಕಟಾದ್ರಿ ನಾಯಕನ ದಂಗೆ ಯಾವಾಗ ಆಯ್ತಂದ್ರೆ 1802ರಲ್ಲಿ ಬಾಲಂದ ಪಾಳೆಗಾರನಾದ ವೆಂಕಟಾದ್ರಿ ನಾಯಕನು ಬಾಲಂ ಅಂದರೆ ಕೊಡಗು ಹಾಸನದ ಗಡಿಯಲ್ಲಿ ಇದೊಂದು ಪ್ರದೇಶ. ಆ ಬಾಲಂದ ಪಾಳೆಗಾರನಾದ ವೆಂಕಟಾದ್ರಿ ನಾಯಕನು ಬ್ರಿಟಿಷರ ವಿರುದ್ಧ ಬಂಡಾಯಗೊಳ್ತಾನ. ಆರ್ಥರ್ ವೆಲ್ಲೆಸ್ಲಿ ಅವಾಗ ಬ್ರಿಟಿಷ್ ಕಮಾಂಡರ್ ಇರ್ತಾನ. ಆ ಆರ್ಥರ್ ವೆಲ್ಲೆಸ್ಲಿ ಮಾಡ್ತಾನ, ಈ ವೆಂಕಟಾದ್ರಿ ನಾಯಕನನ್ನು ಸೋಲಿಸಿ 1802ರಲ್ಲಿ ಗಲ್ಲಿಗೇರಿಸ್ತಾರೆ. ಸೊ ಐಗೂರಿನ ವೆಂಕಟಾದ್ರಿ ನಾಯಕ ದಂಗೆ 1802. ನೆಕ್ಸ್ಟ್ ಕೊಪ್ಪಳದ ವೀರಪ್ಪನ ದಂಗೆ 1819ರಲ್ಲಿ ನಡೀತದೆ. ನಿಜಾಮ ಮತ್ತು ಈ ಬ್ರಿಟಿಷರ ದಬ್ಬಾಳಿಕೆಯ ವಿರುದ್ಧ ಕೊಪ್ಪಳದ ಜಮೀನ್ದಾರನಾದ ವೀರಪ್ಪನು 1819ರಲ್ಲಿ ಈ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾನೆ. ಸೊ ಆದ್ದರಿಂದ ಕೊಪ್ಪಳದ ವೀರಪ್ಪನ ದಂಗೆ 1819. ಸ್ನೇಹಿತರೆ, ಕಿತ್ತೂರಿನ ರಾಣಿ ಚೆನ್ನಮ್ಮನ ದಂಗೆ ಗೊತ್ತದ ನಮಗೆ 1824ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಬ್ರಿಟಿಷರ ನೀತಿ ಅಂದರೆ ಡಾಲ್ ಹೌಸಿಯ ಈ ನೀತಿ ಬರುವ ಮುನ್ನವೇ ಬ್ರಿಟಿಷರು ಮಾಡಿರ್ತಾರೆ, ಕಿತ್ತೂರು ಸಂಸ್ಥಾನವನ್ನು ಕಬಳಿಸುವ ಉದ್ದೇಶದಿಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ನೀತಿಯನ್ನು ಅವ್ರ ಮೇಲೆ ಹೇರಿ ಮಾಡ್ತಾರೆ, ಥ್ಯಾಕ್ರೆಯನ್ನು ಈ ಕಿತ್ತೂರಿಗೆ ಕಳಿಸ್ತಾರೆ. ರಾಣಿ ಚೆನ್ನಮ್ಮಳು 1824ರಲ್ಲಿ ಈ ಬ್ರಿಟಿಷ್ ಅಧಿಕಾರಿ ಥ್ಯಾಕ್ರೆಯನ್ನು ಕೊಲ್ಲುವ ಮೂಲಕ ನೇರವಾಗಿ ಬ್ರಿಟಿಷರೊಂದಿಗೆ ಮಾಡ್ತಾಳೆ, ಸಂಘರ್ಷಕ್ಕೆ ಇಳಿತಾಳೆ 1824ರಲ್ಲಿ. ನೆಕ್ಸ್ಟ್ ನಗರದ ಬೂದಿ ಬಸಪ್ಪನ ದಂಗೆ, ಮೂಲತಃ ಇದು 1830-31ರಲ್ಲಿ ನಡೆದ ಒಂದು ಬ್ರಿಟಿಷ್ ವಿರೋಧಿ ದಂಗೆ. ಮೈಸೂರು ಒಡೆಯರ ಕಾಲದಲ್ಲಿ ರೈತರ ಮೇಲಿನ ಕಂದಾಯ ಹೆಚ್ಚಾದಾಗ ಶಿವಮೊಗ್ಗದ ಈ ಬಿದನೂರು ಪ್ರಾಂತ್ಯದಲ್ಲಿ ಬೂದಿ ಬಸಪ್ಪನ ನೇತೃತ್ವದಲ್ಲಿ ಬೃಹತ್ ರೈತರ ಬಂಡಾಯ ನಡೀತ ಸ್ನೇಹಿತರೆ. ಅದನ್ನೇ ನಾವು ನಗರದ ಬೂದಿ ಬಸಪ್ಪನ ದಂಗೆ ಅಂತೇಳಿ ಕರಿತೇವೆ. ಮೂಲತಃ ಇದು 1830-31ರ ಕಾಲಘಟ್ಟದಲ್ಲಿ ನಡೆದಿರ್ತದೆ. ಹಾಗಾಗಿ ಸ್ಟೇಟ್ಮೆಂಟ್ ಏನಾಗ್ತದೆ ಮೊದಲು ಬರ್ತದೆ. ಸೊ ಎ ಇಲ್ಲದ ಆಪ್ಷನ್ 3 ಹೋಯ್ತು, ಆಪ್ಷನ್ 4 ಹೋಯ್ತು. ನೆಕ್ಸ್ಟ್ ಎ ಆಗೋಣ ಯಾವ್ದು ಬರಬೇಕು? ಡಿ ಬರಬೇಕು. ಎ ಆಗೋಣ ಡಿ ಇಲ್ಲದಂದ್ರೆ
ಅದಕ್ಕೆ ನೇರವಾಗಿ 22ನೇ ಪ್ರಶ್ನೆಗೆ ಆಪ್ಷನ್ 1 ರೈಟ್ ಆನ್ಸರ್. ಆಪ್ಷನ್ 1 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕರ್ನಾಟಿಕ್ ಯುದ್ಧಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಕಾರಣಗಳನ್ನು ಪರಿಗಣಿಸಿ. ಆಸ್ಟ್ರಿಯಾದ ಉತ್ತರಾಧಿಕಾರತ್ವದ ಯುದ್ಧ ಮೊದಲನೇ ಕರ್ನಾಟಿಕ್ ಯುದ್ಧಕ್ಕೆ ಒಂದು ಕಾರಣವಾಗಿತ್ತು. ಹೈದರಾಬಾದಿನ ಸಿಂಹಾಸನಕ್ಕಾಗಿ ನಾಸಿರ್ ಜಂಗ್ ಮತ್ತು ಮುಜಫರ್ ಜಂಗ್ ನಡುವಿನ ಸಂಘರ್ಷ ಎರಡನೇ ಕರ್ನಾಟಿಕ್ ಯುದ್ಧಕ್ಕೆ ಒಂದು ಕಾರಣವಾಯಿತು. ಡುಪ್ಲೆಯ ಅನ್ವರುದ್ದೀನನ್ನು ಅಡಿಯಾರ್ ಕದನದಲ್ಲಿ ಸೋಲಿಸಿದ್ದು ಎರಡನೇ ಕರ್ನಾಟಿಕ್ ಯುದ್ಧಕ್ಕೆ ಒಂದು ಪ್ರಮುಖ ಕಾರಣವಾಗಿತ್ತು. ಸಪ್ತವಾರ್ಷಿಕ ಯುದ್ಧವು ಮೂರನೇ ಕರ್ನಾಟಿಕ್ ಯುದ್ಧಕ್ಕೆ ಒಂದು ಕಾರಣವಾಗಿತ್ತು ಅಂತ ಕೊಟ್ಟಾನ. ಸ್ನೇಹಿತರೆ, ಮೂಲತಃ 3 ಕರ್ನಾಟಿಕ್ ಯುದ್ಧಗಳನ್ನು ನಾವು ನೋಡ್ತೇವೆ. ಕರ್ನಾಟಿಕ್ ಯುದ್ಧಗಳು ಮೂಲತಃ ಆಂಗ್ಲೋ ಫ್ರೆಂಚರ ನಡುವೆ ನಡೆಯುವಂಥ ಒಂದು ಕದನಗಳು. ಭಾರತದಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸುವ ಉದ್ದೇಶದಿಂದ, ವ್ಯಾಪಾರದಲ್ಲಿ ಏಕಸ್ವಾಮ್ಯ ಅಥವಾ ಪ್ರಭುತ್ವವನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ 2 ಯುರೋಪಿಯನ್ ಬಲಿಷ್ಠ ರಾಷ್ಟ್ರಗಳ ನಡುವೆ ಭಾರತದಲ್ಲಿ ಏನು ಒಂದು ಸಂಘರ್ಷ ಏರ್ಪಡ್ತದಲ್ಲ, ಅದನ್ನು ನಾವು ಕರ್ನಾಟಿಕ್ ಯುದ್ಧಗಳು ಅಂತೇಳಿ ಕರಿತೇವೆ. 3 ಕರ್ನಾಟಿಕ್ ಯುದ್ಧಗಳು ಅಂತೇಳಿ ಕರೆದೆವು. 1ನೇ ಕರ್ನಾಟಿಕ್ ಯುದ್ಧ, 2ನೇ ಕರ್ನಾಟಿಕ್ ಯುದ್ಧ, 3ನೇ ಕರ್ನಾಟಿಕ್ ಯುದ್ಧ. ಸ್ನೇಹಿತರೆ, ಹಾಗಾದರೆ ಈ ಮೊದಲನೇ ಕರ್ನಾಟಿಕ್ ಯುದ್ಧ ಯಾವಾಗ ನಡೀತು? 1746ರಿಂದ 48ರ ಕಾಲಘಟ್ಟದಲ್ಲಿ. 2ನೇ ಕರ್ನಾಟಿಕ್ ಯುದ್ಧ ಯಾವಾಗ ನಡೀತು? 1749ರಿಂದ 54ರ ಕಾಲಘಟ್ಟದಲ್ಲಿ. 3ನೇ ಕರ್ನಾಟಿಕ್ ಯುದ್ಧ 1756ರಿಂದ 63ರವರೆಗೆ. ಇದೇ ಸಮಯದಲ್ಲಿ ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ ಸಪ್ತವಾರ್ಷಿಕ ಯುದ್ಧ ನಡೆದಿರ್ತದೆ. ಸೊ ಹಾಗಾಗಿ ಈ ಮೊದಲನೇ ಕರ್ನಾಟಿಕ್ ಯುದ್ಧಕ್ಕೆ ಮೂಲ ಕಾರಣ ಅಂದರೆ ಏನು ಅಂದ್ರೆ, ಆಸ್ಟ್ರಿಯಾದ ಉತ್ತರಾಧಿಕಾರಕ್ಕಾಗಿ ನಡೆದ ಕಲಹಗಳು. ಆ ಕಲಹಗಳಲ್ಲಿ ಬ್ರಿಟಿಷರು ಒಂದು ಕಡೆ ಸಪೋರ್ಟ್ ಮಾಡ್ರೆ, ಫ್ರೆಂಚರು ಇನ್ನೊಂದು ಕಡೆ ಸಪೋರ್ಟ್ ಮಾಡಿರ್ತಾರೆ. ಹಾಗಾಗಿ ನೇರವಾಗಿ ಬ್ರಿಟಿಷರು ಮತ್ತು ಈ ಫ್ರೆಂಚರು ಪರಸ್ಪರ ವಿರೋಧಿಗಳಾಗ್ತಾರೆ ಸ್ನೇಹಿತರೆ. ಹೀಗೆ ಯುರೋಪಿನಲ್ಲಾದ ವಿರೋಧಿಗಳು ಭಾರತದಲ್ಲಿ ಕೂಡ ವಿರೋಧಿಗಳಾಗ್ತಾರೆ. ಆದ್ದರಿಂದ ಭಾರತದಲ್ಲಿ ಮೊದಲನೇ ಕರ್ನಾಟಿಕ್ ಯುದ್ಧಕ್ಕೆ ನಾಂದಿ ಹಾಡ್ತಾ ಇದು. ನೆಕ್ಸ್ಟ್ 2ನೇ ಕರ್ನಾಟಿಕ್ ಯುದ್ಧ. 2ನೇ ಕರ್ನಾಟಿಕ್ ಯುದ್ಧಕ್ಕೆ ಮೂಲ ಕಾರಣ ಹೈದರಾಬಾದ್ನ ಉತ್ತರಾಧಿಕಾರ. ಹೈದರಾಬಾದ್ನ ಉತ್ತರಾಧಿಕಾರ ಮೂಲತಃ ಮುಜಾಫರ್ ಜಂಗ್ ಮತ್ತು ನಾಸಿರ್ ಜಂಗರ ನಡುವೆ ಒಂದು ಸಂಘರ್ಷ ನಿರ್ಮಾಣವಾಗಿರ್ತದೆ. ಮುಜಾಫರ್ ಜಂಗ್ಗೆ ಫ್ರೆಂಚರು ಸಪೋರ್ಟ್ ಮಾಡ್ತಾರೆ, ನಾಸಿರ್ ಜಂಗ್ಗೆ ಬ್ರಿಟಿಷರು ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು 2ನೇ ಆಂಗ್ಲೋ ಫ್ರೆಂಚ್ ಅಥವಾ ಕರ್ನಾಟಿಕ್ ಯುದ್ಧದಲ್ಲಿ ಫ್ರೆಂಚ್ ಮತ್ತು ಬ್ರಿಟಿಷರು ಬದ್ಧ ವೈರಿಗಳಾಗ್ತಾರೆ. 2ನೇ ಕರ್ನಾಟಿಕ್ ಯುದ್ಧ ನಡೀತದೆ. 3ನೇ ಕರ್ನಾಟಿಕ್ ಯುದ್ಧಕ್ಕೆ ಮೂಲ ಕಾರಣ ಅಂದರೆ ಸಪ್ತವಾರ್ಷಿಕ ಯುದ್ಧ. ಹಾಗಾಗಿ 3 ಹೇಳಿಕೆಗಳು ಸರಿಯಾದವು. ಆದರೆ ಈ 3ನೇ ಹೇಳಿಕೆ ಅಂದರೆ ಸಿ ಹೇಳಿಕೆ ಏನದ, ಅಡ್ಯಾರ್ ಕದನದಲ್ಲಿ ಡುಪ್ಲೆಯು ಅನ್ವರುದ್ದೀನನ್ನು ಅಡಿಯಾರ್ ಕದನದಲ್ಲಿ ಸೋಲಿಸಿದ್ದು 2ನೇ ಕರ್ನಾಟಿಕ್ ಯುದ್ಧಕ್ಕೆ ಒಂದು ಕಾರಣವಾಗಿತ್ತು ಅಂತೇಳಿ ಕೊಟ್ಟಾನ. ಸ್ನೇಹಿತರೆ, ಮೂಲತಃ ಅಡಿಯಾರ್ ಕದನ ಅಥವಾ ಅಡ್ಯಾರ್ ಕದನ 1746ರಲ್ಲಿ ನಡೀತದೆ. ಇಲ್ಲೇನಾಗ್ತದೆ, ಫ್ರೆಂಚ್ ಅಧಿಕಾರಿ ಡುಪ್ಲೆ ಕರ್ನಾಟಿಕ್ ನವಾಬ ಅನ್ವರುದ್ದೀನನ್ನು ಸೋಲಿಸ್ತಾನ. ಆದರೆ ಇದು ಮೂಲತಃ ಮೊದಲನೇ ಕರ್ನಾಟಿಕ್ ಯುದ್ಧದ ಭಾಗವಾಗಿರ್ತದೆ. ಏನು, ಈ ಅಡಿಯಾರ್ ಕದನ ಮೊದಲನೇ ಕರ್ನಾಟಿಕ್ ಯುದ್ಧದ ಭಾಗವಾಗಿರ್ತದೆ. ಆದ್ದರಿಂದ ಇದಕ್ಕೂ ಈ 2ನೇ ಕರ್ನಾಟಿಕ್ ಯುದ್ಧಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದಕ್ಕಾಗಿ ಈ 3ನೇ ಹೇಳಿಕೆ ಅಂದರೆ ಸಿ ಹೇಳಿಕೆ ತಪ್ಪಾಗ್ತದೆ ಸ್ನೇಹಿತರೆ. ಆದ್ದರಿಂದ ಎ ಬಿ ಡಿ ಸೊ ಎ ಬಿ ಡಿ ಆಪ್ಷನ್ 3 ಏನದ ಕರೆಕ್ಟ್ ಅದ. 1 ಅಂದರೆ ಎ ಬಿ ಡಿ ಈ 3 ಹೇಳಿಕೆಗಳು ಸರಿ ಆಗ್ತಾವೆ ಸ್ನೇಹಿತರೆ. ಆಗಲೇ ನೋಡ್ತಿದ್ದೆವು ಈ ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ 3 ಕರ್ನಾಟಿಕ್ ಯುದ್ಧ ಅದು. 1ನೇ ಕಾರಣಗಳನ್ನು ನೋಡಿದೆವು. ಅದರ ಪರಿಣಾಮವಾಗಿ ಯಾವ ಒಪ್ಪಂದಗಳನ್ನು ಮಾಡಿಕೊಳ್ಳಾಯಿತು. ಮೊದಲನೇ ಕರ್ನಾಟಿಕ್ ಯುದ್ಧದ ಪರಿಣಾಮವಾಗಿ ಎಕ್ಸ್ ಲಾ ಚೆಪೆಲೆ ಒಪ್ಪಂದವನ್ನು ಮಾಡಲಾಯಿತು. 2ನೇ ಕರ್ನಾಟಿಕ್ ಯುದ್ಧದ ಪರಿಣಾಮವಾಗಿ ಮದ್ರಾಸ್ ಒಪ್ಪಂದ. ಇನ್ನೊಂದಿಲ್ಲಿ 1760ರಲ್ಲಿ ಬ್ಯಾಟಲ್ ಆಫ್ ವಾಂದಿವಾಶ್ ಅಂತ ಕರಿತೇವೆ. ವಾಂಡಿವಾಶ್ ಯುದ್ಧ.
ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ 1760ರಲ್ಲಿ ಆಗ್ತದ. ಕೊನೆಗೆ 1763ರಲ್ಲಿ ಪ್ಯಾರಿಸ್ ಒಪ್ಪಂದದ ಮೂಲಕ ಉಭಯ ದೇಶಗಳ ನಡುವಿನ ಸಂಘರ್ಷ ಕೊನೆಯಾಗಿ ಏನಾಗ್ತದ, ಶಾಂತಿಯುತ ಒಪ್ಪಂದಕ್ಕೆ ಬರ್ತಾರೆ. ಈ ಫ್ರೆಂಚರನ್ನು ಪಾಂಡಿಚೇರಿಗೆ ಸೀಮಿತಗೊಳಿಸ್ತಾರೆ. ಭಾರತದ ಈ ರಾಜಕೀಯ ವ್ಯವಹಾರ ಅಥವಾ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದಂತೆ ಸೀಮಿತ ಮಾಡ್ತಾರೆ ಅವರ ಒಂದು ಪ್ರಭುತ್ವವನ್ನು. ಇದಷ್ಟು ಈ ಕಾರ್ನಾಟಿಕ್ ಯುದ್ಧಗಳ ಬಗ್ಗೆ ವಿವರಣೆ. ಸೊ ಹಾಗಾಗಿ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ 24ನೇ ಪ್ರಶ್ನೆ. ಬಾದಾಮಿಯಲ್ಲಿನ ಗುಹಾಲಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳ್ಯಾನ. ಸೊ 1ನೇ ಗುಹೆಯು ಶೈವ ಗುಹೆಯಾಗಿದೆ, 2ನೇ ಗುಹೆಯು ವೈಷ್ಣವ ಗುಹೆಯಾಗಿದೆ, 3ನೇ ಗುಹೆಯು ಶೈವ ಗುಹೆಯಾಗಿದೆ, 4ನೇ ಗುಹೆಯು ಜೈನ ಗುಹೆಯಾಗಿದೆ ಅಂತ ಕೇಳ್ಯಾನ. ಇವುಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅನ್ನೋದು ಈ ಒಂದು ಪ್ರಶ್ನೆ ಆಗ್ಯದ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಬೇಕು, ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವಂಥ ಬಾದಾಮಿ, ಇಲ್ಲಿ ಅನೇಕ ಕಲ್ಲಿನ ಗುಹೆಗಳನ್ನು ನಿರ್ಮಾಣ ಮಾಡಲಾಗಿದೆ, ಕಲ್ಲಿನ ಗುಹೆಗಳನ್ನು ಕೆತ್ತಲಾಗಿದೆ. ಮೂಲತಃ ಈ ಬಾದಾಮಿಯಲ್ಲಿ 4 ಗುಹೆಗಳು ಕಂಡುಬರುತ್ತವೆ. 4 ಗುಹೆಗಳು ಕಂಡುಬರ್ತಾವು. ಇವುಗಳಲ್ಲಿ 1ನೇ ಗುಹೆ ಯಾರಿಗೆ ಸಂಬಂಧಪಟ್ಟದ? ಸನಾತನ ಧರ್ಮದ ಈ ಶಿವನಿಗೆ ಅರ್ಪಿತವಾದ ಗುಹೆ. 1ನೇ ಗುಹೆ. ಮೂಲತಃ 18 ಕೈಗಳ ನಟರಾಜನನ್ನು ಇಲ್ಲಿ ಕೆತ್ತಲಾಗಿದೆ. 1ನೇ ಗುಹೆಯಲ್ಲಿ 18 ಕೈಗಳ ನಟರಾಜ ಅಂದರೇನೆ ಶಿವ. ಆದ್ದರಿಂದ ಈ ಗುಹೆ ಏನದ, ಶಿವನಿಗೆ ಅರ್ಪಿತವಾದ ಗುಹೆ. ನೆಕ್ಸ್ಟ್ 2ನೇ ಗುಹೆ, ಇದು ಮೂಲತಃ ವಿಷ್ಣುವಿಗೆ ಅರ್ಪಣೆಯಾದ ಗುಹೆ. ಇಲ್ಲಿ ವಿಷ್ಣುವಿನ ವರಾಹ ಮತ್ತು ವಾಮನನ ಅವತಾರಗಳು ಇಲ್ಲಿ ಕೆತ್ತನೆ ಮಾಡಲಾಗಿದೆ. 2ನೇ ಗುಹೆಯಲ್ಲಿ ವಿಷ್ಣುವಿನ ವಾಮನ ಮತ್ತು ವರಾಹ ಅವತಾರಗಳನ್ನು ಕೆತ್ತನೆ ಮಾಡಲಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಈ 3ನೇ ಗುಹೆಯು ಕೂಡ ವಿಷ್ಣುವಿಗೆ ಸಂಬಂಧಿಸಿದ ಗುಹೆಯಾಗಿದೆ. ಇಲ್ಲಿ ಏನು ಮಾಡ್ಯಾರ, ಆದಿಶೇಷನ ಮೇಲೆ ಕುಳಿತಿರುವ ವಿಷ್ಣುವನ್ನು ಕೆತ್ತನೆ ಮಾಡಲಾಗಿದೆ. ಆದಿಶೇಷನ ಮೇಲೆ ಕುಳಿತಿರುವ ವಿಷ್ಣು. ಇದು ಎಷ್ಟನೇ ಗುಹೆ ಅಂದರೆ 3ನೇ ಗುಹೆ. ನೆಕ್ಸ್ಟ್ ಈ 4ನೇ ಗುಹೆ, ಮೂಲತಃ ಇದು ಜೈನ ಧರ್ಮಕ್ಕೆ ಸೇರಿದ ಗುಹೆ. ಇಲ್ಲಿ ವರ್ಧಮಾನ್, ಮಹಾವೀರ ಮತ್ತು ಪಾರ್ಶ್ವನಾಥ ತೀರ್ಥಂಕರ ಕೆತ್ತನೆಗಳಿವೆ. ಯಾರು? ಮಹಾವೀರ ಮತ್ತು ಪಾರ್ಶ್ವನಾಥ, ಇವರ ಕೆತ್ತನೆಗಳು ಕಂಡುಬರುತ್ತವೆ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಬೇಕು, ಅವ ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನು ಕ್ರಿಯೇಟ್ ಮಾಡ್ತಾನಂದ್ರೆ, ಬಾದಾಮಿಯಲ್ಲಿ ಕೇವಲ ಹಿಂದೂ ಧರ್ಮಕ್ಕೆ ಸೇರಿದ ಗುಹೆಗಳಿವೆ ಅಂತ ಕೇಳಿದ್ರೆ ಅದು ರಾಂಗ್. ಯಾಕಂದ್ರೆ ಅಲ್ಲಿ ಹಿಂದೂ ಮತ್ತು ಜೈನ ಈ ಧರ್ಮಕ್ಕೆ ಸೇರಿದ ಗುಹೆಗಳು ಕಂಡುಬರುತ್ತವೆ. ನೆಕ್ಸ್ಟ್ ಕೇಳ್ಬೋದು, ಬಾದಾಮಿಯಲ್ಲಿ ಕೇವಲ ಶಿವನಿಗೆ ಅರ್ಪಿತವಾದ ಗುಹೆಗಳಿವೆ. ತಪ್ಪು. ಶಿವ, ವಿಷ್ಣು ಮತ್ತು ಜೈನ ಧರ್ಮದ ಮಹಾವೀರ ಮತ್ತು ಪಾರ್ಶ್ವನಾಥರಿಗೆ ಸಂಬಂಧಿಸಿದ ಗುಹೆಗಳು ಕಂಡುಬರುತ್ತವೆ. ಈ ರೀತಿಯಾಗಿ ನೋಡಬೇಕು. ನಟರಾಜನ ಕೆತ್ತನೆಯನ್ನು ಮಾಡಲಾಗಿದೆ, ಸರಿಯಾದ ಹೇಳಿಕೆ. 1ನೇ ಗುಹೆಯಲ್ಲಿ ಕಂಡುಬರ್ತದೆ. ನಟರಾಜನಿಗೆ ಸಾಮಾನ್ಯವಾಗಿ 6 ಕೈಗಳುಳ್ಳ ನಟರಾಜನನ್ನು ಕೆತ್ತನೆ ಮಾಡಲಾಗ್ತದೆ. ಆದರೆ ಇಲ್ಲಿ ಈ ಬಾದಾಮಿಯಲ್ಲಿ 18 ಕೈಗಳುಳ್ಳ ಈ ನಟರಾಜನ ವಿಗ್ರಹವನ್ನು ಕೆತ್ತನೆ ಮಾಡಲಾಗಿದೆ ಸ್ನೇಹಿತರೆ. ಎಲ್ಲ ಹೇಳಿಕೆಗಳನ್ನು ಪರಿಶೀಲಿಸಿದ್ದೇ ಆದರೆ ನೆಕ್ಸ್ಟ್ ಮುಂಬರುವ ಪ್ರಶ್ನೆಗಳಲ್ಲಿ ಈ ವಿಭಾಗದಿಂದ ಯಾವುದೇ ಮಿಸ್ ಆಗಲ್ಲ. ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 25ನೇ ಪ್ರಶ್ನೆ. ಕೆಳಕಂಡ ಸ್ಮಾರಕಗಳಲ್ಲಿ 2ನೇ ಇಬ್ರಾಹಿಂ ಆದಿಲ್ ಶಾನಿಂದ ಯಾವುದು ನಿರ್ಮಾಣವಾಗಿಲ್ಲ ಅಂತ ಕೇಳ್ಯಾನ. ಇಬ್ರಾಹಿಂ ರೋಜಾ, ಮೆಹತರ್ ಮಹಲ್, ನವರಸಪುರ ಮತ್ತು ವಿಜಯಪುರದ ಜಾಮಿ ಮಸೀದಿ. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ವಿಜಯಪುರದ ಜಾಮಿ ಮಸೀದಿ. ಆದರೆ ನಾವೇನು ಮಾಡೋಣ, ಈಗ ಈ ಆದಿಲ್ ಶಾಹಿ ಮನೆತನದ ಬಗ್ಗೆ ಒಂದು ಸ್ವಲ್ಪ ಸಂಪೂರ್ಣ ವಿವರವಾಗಿ ಅಧ್ಯಯನ ಮಾಡೋಣ ಸ್ನೇಹಿತರೆ. ಆದಿಲ್ ಶಾಹಿ ಮನೆತನದ ಬಗ್ಗೆ
ಸ್ನೇಹಿತರೆ, ಯಾವಾಗ ಈ ಬಹಮನಿ ಸಾಮ್ರಾಜ್ಯದ ಕೊನೆ ಆಗ್ತದೆ ಆವಾಗ ಈ ಬಹಮನಿ ಸಾಮ್ರಾಜ್ಯ 5 ಶಾಹಿ ಮನೆತನಗಳಾಗಿ ವಿಭಜನೆ ಆಗ್ತದೆ. 5 ಶಾಹಿ ಮನೆತನಗಳು ಯಾವುವು ಅಂದ್ರೆ ಬಿಜಾಪುರದ ಆದಿಲ್ ಶಾಹಿ, ಅಹಮದಾಬಾದದ ನಿಜಾಮ ಶಾಹಿ, ಬೀದರದ ಬರೀದ್ ಶಾಹಿ, ಬಿರಾರದ ಇಮಾದ್ ಶಾಹಿ, ಗೋಲ್ಕೊಂಡಾದ ಕುತುಬ್ ಶಾಹಿ. ಈ ರೀತಿಯಾಗಿ 5 ಶಾಹಿ ಮನೆತನಗಳಾಗ್ತಾವು. ಅದರಲ್ಲಿ ಪ್ರಮುಖ ಮತ್ತು ಮಹತ್ವದ್ದು ಯಾವುದಂದ್ರೆ ಬಿಜಾಪುರದ ಆದಿಲ್ ಶಾಹಿ ಮನೆತನ ಸ್ನೇಹಿತರೆ. ಹಾಗಾದರೆ ಈ ಆದಿಲ್ ಶಾಹಿ ಮನೆತನದ ಮೂಲ ಸ್ಥಾಪಕ ಯಾರು ಅಂದ್ರೆ ಅದು ಯೂಸುಫ್ ಆದಿಲ್ ಶಾಹಿ ಮನೆತನದ ಸ್ಥಾಪಕ. ಯೂಸುಫ್ ಆದಿಲ್ ಶಾಹಿ ಯಾವಾಗ 1849ರಲ್ಲಿ ಆದಿಲ್ ಶಾಹಿ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಮೂಲತಃ ಇವರ ರಾಜಧಾನಿ ಯಾವುದಿತ್ತಂದ್ರೆ ಅಂದಿನ ಬಿಜಾಪುರ, ಏನು ಇವತ್ತು ವಿಜಯಪುರ ಅಂತೇಳಿ ಕರಿತೇವೆ ಅದು. ನೆಕ್ಸ್ಟ್ ಈತನ ನಂತರ ಈ ಆದಿಲ್ ಶಾಹಿ ಮನೆತನದಲ್ಲಿ ಬಂದ ಪ್ರಮುಖ ಸುಲ್ತಾನ ಯಾರು ಅಂದರೆ 2ನೇ ಇಬ್ರಾಹಿಂ ಆದಿಲ್ ಶಾಹಿ. ಸ್ನೇಹಿತರೆ, ಈತ ಅಧಿಕಾರದಲ್ಲಿರುವಾಗ ಹಲವು ಕಾರ್ಯಗಳನ್ನು ಮಾಡ್ತಾನೆ. ಈತನಿಗೆ ಯಾವ ಬಿರುದುಗಳಿದ್ದು ಅಂದ್ರೆ ಮೂಲತಃ ಈ 2ನೇ ಇಬ್ರಾಹಿಂ ಆದಿಲ್ ಶಾ ಒಬ್ಬ ಸಹಿಷ್ಣು ರಾಜನಾಗಿದ್ದ. ಹಿಂದೂಗಳಿಗೆ ಅತಿ ಗೌರವವನ್ನು ನೀಡುತ್ತಿದ್ದ. ಆದ್ದರಿಂದ ಈತನನ್ನು ಏನಂತ ಕರಿತೇವೆ ಅಂದ್ರೆ ಜಗದ್ಗುರು ಬಾದಶಾಹ. ನೇರವಾಗಿ 1 ಲೈನರ್ ಕ್ವಶನ್ ಬರ್ಬೋದು. ಜಗದ್ಗುರು ಬಾದಶಾಹ ಎಂದು ಯಾವ ಆದಿಲ್ ಶಾಹಿ ರಾಜನನ್ನು ಕರೆಯಲಾಗುತ್ತದೆ? ಅದು 2ನೇ ಇಬ್ರಾಹಿಂ ಆದಿಲ್ ಶಾಹಿ. ಈತನು ಬಡವರ ದೃಷ್ಟಿಯಿಂದ ಅಥವಾ ಬಡವರಿಗೆ ಹಲವಾರು ವಿಧಗಳಲ್ಲಿ ಸಹಾಯವನ್ನು ಮಾಡ್ತಿದ್ದ. ಆದ್ದರಿಂದ ಈತನ ಅಬಲಾಬಲಿ ಅಂದರೆ ಬಡವರ ಬಂಧು ಅಂಥೇಳಿ ಕರೀತಿದ್ದೆವು 2ನೇ ಇಬ್ರಾಹಿಂ ಆದಿಲ್ ಶಾಹಿಯನ್ನು. ಮೂಲತಃ ಇವನು ಸಾಹಿತ್ಯ ಆಸಕ್ತನಾಗಿದ್ದ. ಸ್ವತಃ ಹಲವು ಕಾವ್ಯಗಳನ್ನು ರಚನೆ ಮಾಡಿದ್ದನು. ದಕ್ಕನಿ ಉರ್ದುವಿನಲ್ಲಿ ಈತ ಕಿತಾಬ್ ಇ ನವರಸ್ ಎಂಬ ಪ್ರಸಿದ್ಧ ಕೃತಿಯನ್ನು ರಚನೆ ಮಾಡಿದ್ದಾನೆ. 2ನೇ ಇಬ್ರಾಹಿಂ ಆದಿಲ್ ಶಾಹಿ ಕಿತಾಬ್ ಇ ನವರಸ್ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಈ ಕೃತಿಯ ವಿಶೇಷತೆ ಏನಂದ್ರೆ ಈ ಕೃತಿಯು ಆರಂಭವಾಗುವುದು ಸರಸ್ವತಿ ಮತ್ತು ಗಣಪತಿಯ ಪ್ರಾರ್ಥನೆಯೊಂದಿಗೆ. ಆವಾಗ ಅಷ್ಟು ಜಾತ್ಯತೀತತೆ, ಧರ್ಮ ನಿರಪೇಕ್ಷತೆಯ ಪ್ರಮಾಣ ಕಂಡುಬರ್ತದೆ 2ನೇ ಇಬ್ರಾಹಿಂ ಆದಿಲ್ ಶಾಹನ ಕಾಲಘಟ್ಟದಲ್ಲಿ. ಒಂದು ಇಸ್ಲಾಂ ಕೃತಿಗೆ ಸರಸ್ವತಿ ಮತ್ತು ಗಣಪತಿಯ ಪ್ರಾರ್ಥನೆಯನ್ನು ಸೇರಿಸುವುದಂದರೆ ಸುಲಭವಾದ ಮಾತಾಗಿರಲಿಲ್ಲ ಆವಾಗ. ಇದು ಈ 2ನೇ ಇಬ್ರಾಹಿಂ ಆದಿಲ್ ಶಾಹಿಯಲ್ಲಿ ಕಂಡುಬರ್ತಿತ್ತು. ನೆಕ್ಸ್ಟ್ ಈತನ ನಂತರ ಈ 2ನೇ ಇಬ್ರಾಹಿಂ ಆದಿಲ್ ಶಾಹನ ಬಗ್ಗೆ ಇನ್ನಷ್ಟು ಹೇಳಬೇಕಾದ್ರೆ ನವರಸಪುರವನ್ನು ನಿರ್ಮಾಣ ಮಾಡ್ದ. ಜೊತೆಗೆ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆಯಲಾಗುವ ಈ ಇಬ್ರಾಹಿಂ ರೋಜಾವನ್ನು ನಿರ್ಮಾಣ ಮಾಡ್ದ. ನವರಸಪುರ, ಇಬ್ರಾಹಿಂ ರೋಜಾ ಮತ್ತು ಮೆಹತರ್ ಮಹಲನ್ನು ಕೂಡ ಈತನೇ ನಿರ್ಮಾಣ ಮಾಡ್ದ. ಸ್ನೇಹಿತರೆ, ಮೆಹತರ್ ಮಹಲ್ ಅನ್ನೋದು ಯಾವುದೇ ಅರಮನೆಯಲ್ಲ. ಇದು ಇಂಡೋ ಸಾರ್ಸನಿಕ್ ಶೈಲಿಯ ಅತ್ಯಂತ ಸುಂದರವಾದ ಮಸೀದಿಗೆ ಮಾಡಲಾದ ಒಂದು ಪ್ರವೇಶ ದ್ವಾರ. ಮೆಹತರ್ ಮಹಲ್ ಅನ್ನೋದು ಪ್ರವೇಶ ದ್ವಾರ. ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ಅದ. ಇದು ಕೂಡ ಆತನ ಆಳ್ವಿಕೆಯಲ್ಲೇ ನಿರ್ಮಾಣವಾಯಿತು. ಅಂದರೆ ಒಟ್ಟಿನಲ್ಲಿ ನವರಸಪುರ, ಇಬ್ರಾಹಿಂ ರೋಜಾ, ಮೆಹತರ್ ಮಹಲ್ ಈ ಮೂರುಗಳು ಅವನ ಕಾಲದಲ್ಲಿಯ ವಾಸ್ತುಶಿಲ್ಪಕ್ಕೆ ಉದಾಹರಣೆಗಳಾದ್ರೆ ಕಿತಾಬ್ ಇ ನವರಸ್ ಅನ್ನೋದು ಆತನ ಪ್ರಸಿದ್ಧ ಕೃತಿ. ಆತನನ್ನು ಅಬಲಾಬಲಿ ಅಥವಾ ಜಗದ್ಗುರು ಬಾದಶಾ ಎಂದು ಕರೆಯಲಾಗ್ತದೆ. ಇದಷ್ಟು ಈ 2ನೇ ಇಬ್ರಾಹಿಂ ಆದಿಲ್ ಶಾಹನ ಒಂದು ಕಾಲಘಟ್ಟ. ನೆಕ್ಸ್ಟ್ ಈತನ ನಂತರ ಅಧಿಕಾರಕ್ಕೆ ಯಾರು ಬರ್ತಾರಂದ್ರೆ 1ನೇ ಅಲಿ ಆದಿಲ್ ಶಾ. ಈತ ಏನು ಮಾಡ್ದಂದ್ರೆ 1565ರಲ್ಲಿ ಏನು ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಕದನ ಅಂತ ಕರಿತೇವೆ. ಆಗ ಈ ಅಳಿಯ ರಾಮರಾಯನ ವಿರುದ್ಧ
ಒಂದು ಮುಸ್ಲಿಂ ಸೈನ್ಯದ ನೇತೃತ್ವವನ್ನು ವಹಿಸಿಕೊಂಡವರು ಯಾರು ಅಂದ್ರೆ ಅದು ಒಂದನೇ ಅಲಿ ಆದಿಲ್ ಶಾ. ಈ ರೀತಿಯಾಗಿ ಇವ ಏನು ಮಾಡ್ತಾನೆ, ಈ 1565 ಯುದ್ಧದಲ್ಲಿ ಅಳಿಯ ರಾಮರಾಯನನ್ನು ಸೋಲಿಸ್ತಾನೆ. ಈ ಒಂದನೇ ಅಲಿ ಆದಿಲ್ ಶಾ ಹಣ. ನೆಕ್ಸ್ಟ್ ಎರಡನೇ ಅಲಿ ಆದಿಲ್ ಶಾ ಬರ್ತಾನೆ, ಆದ್ರೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ನಾವು ಗಮನ ಇಡಬೇಕಾದ ಸಂಗತಿಗಳು ಯಾವುವು ಅಂದ್ರೆ, ಭಾರತದಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಈ ಇಂಡೋ ಸಾರ್ಶನಿಕ್ ಶೈಲಿಯ ಒಂದು ವಾಸ್ತುಶಿಲ್ಪ ಕಲೆಗಳು ಆದಿಲ್ ಶಾಹಿ ಮನೆತನಗಳಲ್ಲಿ ಕಂಡು ಬರ್ತಾವು. ಇಂಡೋ ಸಾರ್ಶನಿಕ್ ಶೈಲಿ ಗೋಲ್ ಗುಂಬಜ್ ಬಗ್ಗೆ ನೋಡ್ಬೇಕಿಲ್ಲಿ. ವಿಜಾಪುರ ಆದಿಲ್ ಶಾಹಿ ಮನೆತನ ಬರ್ತಂದ್ರೆ ಗೋಲ್ ಗುಂಬಜ್. ಮೂಲತಃ ಈ ಗೋಲ್ ಗುಂಬಜವನ್ನು ನಿರ್ಮಿಸಿದವರು ಯಾರು? ಮೊಹಮ್ಮದ್ ಆದಿಲ್ ಶಾ. ಆಗಲೇ ನೋಡಿದೆವು ಇಬ್ರಾಹಿಂ ರೋಜಾವನ್ನು ನಿರ್ಮಿಸಿದವರು ಯಾರು? ಅದು ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವರು. ಈ ಒಂದು ಗೋಲ್ ಗುಂಬಜ ಜಗತ್ತಿನ ಎರಡನೇ ಅತಿ ಎತ್ತರವಾದ ಅಥವಾ ಅತಿ ದೊಡ್ಡ ಗುಮ್ಮಟ ಅಂತೇಳಿ ಕರಿತೇವೆ. ಜಗತ್ತಿನ ಎರಡನೇ ಅತಿ ದೊಡ್ಡ ಗುಮ್ಮಟ. ಹಾಗಾದರೆ ಮೊದಲನೇದು ಎಲ್ಲಿ ಅದಂದ್ರೆ, ಮೊದಲನೇದು ರೋಮ್ನ ಸೆಂಟ್ ಪೀಟರ್ಸ್ನಲ್ಲಿದೆ, ರೋಮ್ ದೇಶದಲ್ಲಿದೆ ಮೊದಲನ ಅತಿ ದೊಡ್ಡ ಗುಮ್ಮಟ. ಹಾಗಾಗಿ ಇದನ್ನು ನಾವು ಭಾರತದ ಅತಿ ದೊಡ್ಡ ಗುಮ್ಮಟ ಅಂತೇಳಿ ಕರಿತೇವೆ. ವಿಸ್ಪರಿಂಗ್ ಗ್ಯಾಲರಿ ಅಥವಾ ಪಿಸುಮಾತಿನ ಮೊಗಸಾಲೆ ಅಂತೇಳಿ ಕರಿತೇವೆ. ಅದು ಈ ಗೋಲ್ ಗುಂಬಜದಲ್ಲಿ ಕಂಡು ಬರ್ತದೆ. ಮೂಲತಃ ಇದರ ವಾಸ್ತುಶಿಲ್ಪಿ ಯಾರು? ವಾಸ್ತುಶಿಲ್ಪಿ ಯಾಕೂತ್ ಅಂತೇಳಿ ಕರಿತೇವೆ ನಾವು. ಯಾಕೂತ್ ಅವರು ಈ ಒಂದು ಗೋಲ್ ಗುಂಬಜದ ವಾಸ್ತುಶಿಲ್ಪಿಯಾಗಿರ್ತಾರೆ. ಆಗಲೇ ಡಿಸ್ಕಸ್ ಮಾಡಿದೆವು, ಇಬ್ರಾಹಿಂ ರೋಜಾವನ್ನು ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಅವರು ನಿರ್ಮಾಣ ಮಾಡ್ರು. ಅದನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಅಂತೇಳಿ ಕರೀತಾರೆ ಅಂತೇಳಿ ನೋಡಿದೆವು. ನೆಕ್ಸ್ಟ್ ಬಾರಾಕಮಾನನ್ನು ಯಾರು ನಿರ್ಮಾಣ ಮಾಡ್ರು? ಎರಡನೇ ಅಲಿ ಆದಿಲ್ ಶಾ. ಮೂಲತಃ ಇದೊಂದು ಅಪೂರ್ಣವಾದ ಕಟ್ಟಡ. ಅಪೂರ್ಣದ ಕಮಾನುಗಳು ಒಂದೇ ಹಂತದಲ್ಲಿ ಅದಾವೆ. ಇನ್ನೂ ಈ ಒಂದು ಬಾರಾಕಮಾನದಲ್ಲಿಯೇ ಎರಡನೇ ಆದಿಲ್ ಶಾನ ಗೋರಿ ಅದ. ಇತರ ಕಟ್ಟಡಗಳು ಯಾವ ಹಾಗಾದ್ರೆ, ಈ ಜಾಮಿಯಾ ಮಸೀದಿ, ಜುಮ್ಮಾ ಮಸೀದಿ ಅಂತೇಳಿ ಕರಿತೇವೆ. ಅದು ಗಗನ ಮಹಲ್ ಆಗಿರ್ಬೋದು, ಆಸಾರ್ ಮಹಲ್ ಆಗಿರ್ಬೋದು, ಮೆಹತರ್ ಮಹಲ್, ಇವೆಲ್ಲವೂ ಬಿಜಾಪುರದ ಆದಿಲ್ ಶಾ ಮನೆತನಕ್ಕೆ ಸಂಬಂಧಪಟ್ಟ ವಿಶಿಷ್ಟ ವಾಸ್ತುಶಿಲ್ಪದ ಒಂದು ಕುರುಹುಗಳು. ಮಲಿಕೆ ಮೈದಾನ ಅಂತೇಳಿ ಬರ್ತದೆ. ವಿಜಾಪುರದಲ್ಲಿಯೇ ಅತಿ ದೊಡ್ಡ ಒಂದು ಫಿರಂಗಿ ಮೈದಾನ ಇದು ಮಲಿಕೆ ಮೈದಾನ. ಕೊನೆಗೆ ಏನಾಗ್ತದ, 1686ರಲ್ಲಿ ಅಂದಿನ ಮೊಘಲ ಚಕ್ರವರ್ತಿ ಔರಂಗಜೇಬ ಏನು ಮಾಡ್ತಾನೆ, ವಿಜಯಪುರದ ಮೇಲೆ ದಂಡೆತ್ತಿ ಬಂದು ಈ ಆದಿಲ್ ಶಾಹಿ ಮನೆತನವನ್ನು ಕೊನೆಗೊಳಿಸಿ ಆದಿಲ್ ಶಾಹಿ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಏನು ಮಾಡ್ತಾನೆ, ಮೊಘಲ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸ್ತಾನೆ. ಯಾರು? ಔರಂಗಜೇಬ. ಹಾಗಾಗಿ ಸ್ನೇಹಿತರೆ, ಇದಷ್ಟು ಈ ಆದಿಲ್ ಶಾಹಿ ಮನೆತನದ ಬಗ್ಗೆ. ಇನ್ನೊಮ್ಮೆ ಕ್ವಿಕ್ ರಿವಿಷನ್ ಮಾಡಬೇಕಾದ್ರೆ ಇದರ ಸ್ಥಾಪಕ ಯಾರು ಅಂದ್ರೆ ಅದು ಯೂಸುಫ್ ಆದಿಲ್ ಶಾ. ಜಗದ್ಗುರು ಬಾದಶಾ ಅಥವಾ ಅಬಲಾಬಲಿ ಅಂತೇಳಿ ಯಾರಿಗೆ ಕರಿತೇವೆ ಅಂದ್ರೆ ಅದು ಎರಡನೇ ಇಬ್ರಾಹಿಂ ಆದಿಲ್ ಶಾ. ಆತ ಏನು ಮಾಡ್ತಾನೆ, ಕಿತಾಬ್ ಇ ನವರಸ್ ಎನ್ನುವ ಕೃತಿಯನ್ನು ರಚನೆ ಮಾಡ್ತಾನೆ. ಇಬ್ರಾಹಿಂ ರೋಜಾವನ್ನು ನಿರ್ಮಾಣ ಮಾಡ್ತಾನೆ. ಮೆಹತರ್ ಮಹಲನ್ನು ನಿರ್ಮಾಣ ಮಾಡ್ತಾನೆ. ಇಬ್ರಾಹಿಂ ರೋಜಾಕ್ಕೆ ನಾವು ದಕ್ಷಿಣದ ತಾಜ್ ಮಹಲ್ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಗೋಲ್ ಗುಂಬಜನ ನಿರ್ಮಾಣ ಮಾಡಿದ ಒಂದು ರಾಜ ಯಾರು, ಸುಲ್ತಾನ ಯಾರು ಅಂದ್ರೆ ಅದು ಮೊಹಮ್ಮದ್ ಆದಿಲ್ ಶಾ. ವಾಸ್ತುಶಿಲ್ಪಿ ಯಾರಿದ್ರು ಅಂದ್ರೆ ಅದು ಯಾಕೂತ್. ತಾಳಿಕೋಟೆ ಕದನ 1565ರಲ್ಲಿ ಆ ಒಂದು ಯುದ್ಧದಲ್ಲಿ ಆದಿಲ್ ಶಾಹಿ ಮನೆತನದ ಪೈಕಿ ಯಾರು ಭಾಗವಹಿಸಿದ್ರು ಅಂದ್ರೆ ಒಂದನೇ ಅಲಿ ಆದಿಲ್ ಶಾ. ಈ ಒಂದು ಬಾರಾಕಮಾನನ್ನು ನಿರ್ಮಾಣ ಮಾಡುವ ಕಾರ್ಯ ಯಾರು ಮಾಡಿದ್ರು ಅಂದ್ರೆ ಅವರು ಎರಡನೇ ಅಲಿ ಆದಿಲ್ ಶಾ. ವಿಜಾಪುರವನ್ನು ವಶಪಡಿಸಿಕೊಂಡ ಮೊಘಲ ದೊರೆ ಯಾರು 1686ರಲ್ಲಿ ಅಂದ್ರೆ ಅದು ಔರಂಗಜೇಬ. ಇದಷ್ಟು ಈ ಆದಿಲ್ ಶಾಹಿ ಮನೆತನದ ವಿವರಣೆ ಮತ್ತು ಈ ಪ್ರಶ್ನೆಗೆ ಉತ್ತರ. ಸೊ ಹಾಗಾದರೆ 25ನೇ ಪ್ರಶ್ನೆಗೆ 4ನೇ ಆಪ್ಷನ್ ಕರೆಕ್ಟ್ ಅದ. ನೆಕ್ಸ್ಟ್ ಕ್ವಶನ್, ಭಾರತದ ಪ್ರಾಚೀನ ಲಿಪಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬ್ರಾಹ್ಮಿಯನ್ನು ಎಡದಿಂದ ಬಲಕ್ಕೆ ಬರೆಯಲಾಗುತ್ತಿತ್ತು. ಖರೋಷ್ಠಿಯನ್ನು ಬಲದಿಂದ ಎಡಕ್ಕೆ ಬರೆಯಲಾಗುತ್ತಿತ್ತು. ಅರೇಮಿಕನ್ನು ಎಡದಿಂದ ಬಲಕ್ಕೆ ಬರೆಯಲಾಗುತ್ತಿತ್ತು. ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂದಾನ. ಸ್ನೇಹಿತರೆ, ಬ್ರಾಹ್ಮಿಯನ್ನು ಎಡದಿಂದ ಬಲಕ್ಕೇನೆ ಬರೀತಾರೆ. ಸೊ ರೈಟ್ ಆನ್ಸರ್.
ಖರೋಷ್ಠಿಯನ್ನು ಬಲದಿಂದ ಎಡಕ್ಕೆ, ಸೊ ಇದು ಕೂಡ ಸರಿಯಾಗದ. ಅರೇಮಿಕನ್ನು ಎಡದಿಂದ ಬಲಕ್ಕೆ, ಇದು ತಪ್ಪದ. ಸೊ ಎ ಮತ್ತು ಬಿ ಮಾತ್ರ ಸರಿಯಾಗಿದೆ ಇದರ ಉತ್ತರ. ಸ್ನೇಹಿತರೆ, ಇಲ್ಲೊಂದು ಸ್ವಲ್ಪ ನೋಡಬೇಕಾದ್ರೆ ಹಿಂದಿನ ಎಕ್ಸಾಮ್ದಾಗ ನಾವು ಅಶೋಕನ ಶಾಸನಗಳನ್ನು ನೋಡ್ತಿದ್ದೀವಿ. ಸ್ನೇಹಿತರೆ, ಅಶೋಕನ ಶಾಸನಗಳು ಭಾರತದ ಪೂರ್ವ ಭಾಗದಲ್ಲಿ, ಉತ್ತರ ಭಾಗದಲ್ಲಿ ಹಾಗೂ ವಾಯುವ್ಯ ಭಾಗದಲ್ಲಿ ಕಂಡುಬರ್ತಿದ್ದು. ಭಾರತದ ಪೂರ್ವ ಭಾಗದಲ್ಲಿ ಅಂದರೆ ಇಂದಿನ ಉತ್ತರ ಪ್ರದೇಶ, ಪೂರ್ವದ ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು ಮತ್ತು ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶದ ಭಾಗದಲ್ಲಿ ಈತನ ಶಾಸನಗಳು ಮೂಲತಃ ಬ್ರಾಹ್ಮಿ ಲಿಪಿಯಲ್ಲಿ ಅದಾವು ಅಂತ ಹೇಳಿದ್ದೆವು. ನೆಕ್ಸ್ಟ್ ಭಾರತದ ವಾಯುವ್ಯ ಭಾಗದಲ್ಲಿ ಅಫ್ಘಾನಿಸ್ತಾನ್, ಪಾಕಿಸ್ತಾನದ ಪ್ರದೇಶಗಳಲ್ಲಿ ಖರೋಷ್ಠಿ ಲಿಪಿಯಲ್ಲಿ ಆತನ ಶಾಸನಗಳು ಕಂಡುಬರ್ತಾವೆ ಸ್ನೇಹಿತರೆ. ಹಾಗಾಗಿ ನೇರವಾಗಿ ಇಲ್ಲಿ ಏನಾದ ಥೀಮ್ಸ ರಿಪೀಟ್ ಆಗ್ಲತ್ತವು. ಹಾಗಾಗಿ ಇಲ್ಲೇನು ಕೇಳ್ಯಾನ, ಬ್ರಾಹ್ಮಿ ಲಿಪಿಯ ಬಗ್ಗೆ ಕೇಳ್ಯಾನ. ಸ್ನೇಹಿತರೆ, ಮೂಲತಃ ನಾವು ಇಂದು ಏನು ಬರಿತೀವಲ್ಲ ಅದು ಬ್ರಾಹ್ಮಿ ಲಿಪಿ. ಎಡದಿಂದ ಪ್ರಾರಂಭವಾಗಿ ಬಲಕ್ಕೆ ಕೊನೆಗೊಳ್ಳುತ್ತದೆ. ಬ್ರಾಹ್ಮಿ ಲಿಪಿ ಎಡದಿಂದ ಪ್ರಾರಂಭವಾಗಿ ಬಲಕ್ಕೆ ಕೊನೆಗೊಳ್ಳುತ್ತದೆ. ನಮ್ಮ ಕನ್ನಡ ಆಗಿರ್ಬೋದು, ದೇವನಾಗರಿಯ ಯಾವುದೇ ಭಾಷೆಗಳು ಈ ಬ್ರಾಹ್ಮಿ ಲಿಪಿಯಲ್ಲಿ ರಚನೆ ಆಗ್ತಾವೆ, ಬ್ರಾಹ್ಮಿ ಲಿಪಿಯಲ್ಲಿ ಬರೆಯುತ್ತೇವೆ. ಖರೋಷ್ಠಿ ಲಿಪಿ ಬಲದಿಂದ ಪ್ರಾರಂಭವಾಗಿ ಎಡದಲ್ಲಿ ಮುಗಿಯುತ್ತವೆ. ನಾವೇನು ಬರಿತೀವೋ ಅದ್ರ ಉಲ್ಟಾ ಖರೋಷ್ಠಿ. ಮೂಲತಃ ಇದು ಉರ್ದು ಭಾಷೆಯನ್ನು ಬಲದಿಂದ ಪ್ರಾರಂಭ ಮಾಡಿ ಎಡಕ್ಕೆ ಮುಗಿಸಲಾಗುತ್ತದೆ. ಆದರೆ ನಮ್ಮ ಈ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು ಅಥವಾ ಈ ದೇವನಾಗರಿ ಲಿಪಿಗೆ ಸೇರಿದಂಥ ಯಾವುದೇ ಭಾಷೆ ಆಗಿರ್ಬೋದು ಅದನ್ನು ಬ್ರಾಹ್ಮಿ ಲಿಪಿಯಲ್ಲಿ ಬರಿತೀವಿ. ಬ್ರಾಹ್ಮಿ ಆಯಿತು, ಖರೋಷ್ಠಿ ಆಯಿತು. ನೆಕ್ಸ್ಟ್ ಅರೇಮಿಕ್ ಅಂತ ಕೊಟ್ಟಾನ. ಅರೇಮಿಕ್ ಸ್ನೇಹಿತರೆ, ಇದು ಮೂಲತಃ ಈ ಮಧ್ಯಪ್ರಾಚ್ಯದ ದೇಶಗಳಲ್ಲಿ, ಅಂದಿನ ಮಧ್ಯಪ್ರಾಚ್ಯದ ದೇಶ ಇಂದ ಬೇರೆ ಬೇರೆ ಯಾವ ಪರ್ಷಿಯಾ ಅನ್ನೋದಿತ್ತಲ್ಲಿ, ಇರಾನ್ ಏನು ಕರಿತೀವಲ್ಲ ಅದಕ್ಕೆ ಪರ್ಷಿಯಾ ಅಂತ ಕರಿತಿದ್ರು. ಆ ಮಧ್ಯಪ್ರಾಚ್ಯದ ಭಾಗಗಳಲ್ಲಿ ಅರೇಮಿಕ್ ಶೈಲಿಯ ಒಂದು ಲಿಪಿ ಅಸ್ತಿತ್ವದಲ್ಲಿತ್ತು. ಇದರ ಮೂಲಕವಾಗಿಯೇ ಈ ಖರೋಷ್ಠಿ ಲಿಪಿ ಉಗಮವಾಗಿದೆ. ಅರೇಮಿಕ್ ಲಿಪಿಯಿಂದನೇ ಈ ಖರೋಷ್ಠಿ ಲಿಪಿ ಉಗಮವಾಗಿದೆ. ಹಾಗಾದರೆ ಅರೇಮಿಕನ್ನು ಕೂಡ ಬಲದಿಂದ ಎಡಕ್ಕೆ ಬರೆಯಲಾಗುತ್ತದೆ. ಅರೇಮಿಕ್ ಲಿಪಿಯೂ ಕೂಡ ಬಲದಿಂದ ಎಡಕ್ಕೆ ಬರೆಯಲಾಗುತ್ತದೆ. ಆದರೆ ಪ್ರಶ್ನೆಯಲ್ಲಿ ಏನು ಹೇಳ್ಯಾರ, ಎಡದಿಂದ ಬಲಕ್ಕೆ ಅಂದಾರ, ಆದ್ದರಿಂದ ಅದು ತಪ್ಪ. ಇನ್ನೊಮ್ಮೆ ಕ್ವಿಕ್ಕಾಗಿ ರಿವ್ಯಾಂಪ್ ಮಾಡಬೇಕಂದ್ರೆ ಬ್ರಾಹ್ಮಿ ಲಿಪಿಯನ್ನು ಎಡದಿಂದ ಬಲಕ್ಕೆ ಬರೀತಾರೆ, ಖರೋಷ್ಠಿಯನ್ನು ಬಲದಿಂದ ಎಡಕ್ಕೆ ಬರೀತಾರೆ, ಅರೇಮಿಕನ್ನು ಬಲದಿಂದ ಎಡಕ್ಕೆ ಬರೀತಾರೆ. ಸೊ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿ, ಖರೋಷ್ಠಿ ಲಿಪಿಯಲ್ಲಿ ಮತ್ತು ಗ್ರೀಕೋ ಅರಾಮಿಕ್ ಲಿಪಿಯಲ್ಲಿ ಕೂಡ ಕಂಡುಬರ್ತಾವೆ. ಇದಷ್ಟು ಈ 26ನೇ ಪ್ರಶ್ನೆಗೆ ವಿವರಣೆ. ಸೊ ಹಾಗಾಗಿ ಆಪ್ಷನ್ 1 ಏನಾಗ್ತದೆ, ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ 27ನೇ ಪ್ರಶ್ನೆ, ಬ್ರಿಟಿಷರ ವಿರುದ್ಧದ ಭಾರತೀಯ ಸೈನಿಕರ ದಂಗೆಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1824ರಲ್ಲಿ ಬ್ಯಾರಕ್ಪುರದ 47ನೇ ತುಕಡಿಯ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆ ಎದ್ರು. ಎರಡನೇ ಹೇಳಿಕೆ, 47ನೇ ತುಕಡಿಯ ಸೈನಿಕರಿಗೆ ಬ್ರಿಟಿಷರು ಮೊದಲನೇ ಆಂಗ್ಲೋ ಬರ್ಮಾ ಯುದ್ಧಕ್ಕಾಗಿ ಬರ್ಮಾಗೆ ಹೋಗಲು ಆದೇಶಿಸಿದರು. ಸ್ನೇಹಿತರಲ್ಲಿ ಎರಡೂ ಹೇಳಿಕೆಗಳು ಸರಿಯಾಗಿವೆ ಮತ್ತು ಎರಡನೇ ಹೇಳಿಕೆಯು ಒಂದನೇ ಹೇಳಿಕೆಯನ್ನು ವಿವರಿಸ್ತದೆ. ಆದ್ದರಿಂದ ಒಂದನೇ ಆಪ್ಷನ್ ಏನದ ಕರೆಕ್ಟ್ ಅದ, ಒಂದನೇ ಆಪ್ಷನ್ ಕರೆಕ್ಟ್ ಅದ. ಸ್ನೇಹಿತರಲ್ಲಿ ಏನಾಗ್ತದ, 1824ರಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಬರ್ಮಾ ದೇಶದ ಮೇಲೆ ಯುದ್ಧ ಸಾರಿರ್ತಾರೆ. ಬರ್ಮಾ ಅಂದರೆ ಇಂದಿನ ಮ್ಯಾನ್ಮಾರ್. ಬಂಗಾಳದ ಬ್ಯಾರಕ್ಪುರದಲ್ಲಿದ್ದ 47ನೇ ತುಕಡಿಯ ಸೈನಿಕರಿಗೆ ಏನು ಹೇಳ್ತಾರೆ, ಸಮುದ್ರ ಮಾರ್ಗದ ಮೂಲಕ ಬರ್ಮಾಗೆ ಹೋಗಲು ಆದೇಶ ಮಾಡ್ತಾರೆ. ಇಲ್ಲಿ ನೆನಪು ಏನಿಡಬೇಕು, ಸಮುದ್ರ ಮಾರ್ಗದ ಮೂಲಕ. ಇನ್ನೊಮ್ಮೆ ಹೇಳೋದಾದ್ರೆ 1824ರಲ್ಲಿ ಬ್ರಿಟಿಷರು ಬರ್ಮಾ ದೇಶದ ಮೇಲೆ ಯುದ್ಧ ಸಾರ್ತಾರೆ. ಬಂಗಾಳದ ಬ್ಯಾರಕ್ಪುರ್ನಲ್ಲಿದ್ದ 47ನೇ ನೇಟಿವ್ ಇನ್ಫೆಂಟ್ರಿ ಪಡೆಯ ಸೈನಿಕರಿಗೆ ಸಮುದ್ರ ಮಾರ್ಗದ ಮೂಲಕ ಹೋಗಲು ಆದೇಶ ನೀಡ್ತಾರೆ. ಆದರೆ ಅವಾಗೊಂದು ಹಿಂದೂ ಧರ್ಮದಲ್ಲಿ ಒಂದು ಪ್ರತೀತಿ ಇತ್ತು, ನಂಬಿಕೆ ಇತ್ತು. ಏನಂದರೆ ಸಮುದ್ರವನ್ನು ದಾಟುವುದು ನಮ್ಮ ಧರ್ಮಕ್ಕೆ ಭ್ರಷ್ಟವಾಗುತ್ತದೆ. ನಮ್ಮ ಸಮುದ್ರವನ್ನು ದಾಟುವುದರಿಂದ ನಮ್ಮ ಧರ್ಮ ಮತ್ತು ಜಾತಿ ಭ್ರಷ್ಟ ಅಂತೇಳಿ ನಂಬಿಕೆ ಇತ್ತು. ಆದ್ದರಿಂದ ಏನು ಮಾಡ್ತಾರೆ, ಈ ಬರ್ಮಾಗೆ ಸಮುದ್ರ ಮಾರ್ಗದ ಮೂಲಕ ಹೋಗಲು ನಿರಾಕರಿಸಿ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ
ದಂಗೆ ಹೇಳ್ತಾರೆ. ಆದ್ದರಿಂದ ಹೇಳಿಕೆ ಎರಡೂ ಸರಿ ಅದಾವು. ಒಂದನೇ ಹೇಳಿಕೆಯನ್ನು ಎರಡನೇ ಹೇಳಿಕೆ ವಿವರಿಸ್ತದೆ. ಸ್ನೇಹಿತರೆ, ಈ ಮೂಲಕ 1857ರ ಈ ಮಹಾದಂಗೆಗೂ ಮುಂಚಿತವಾಗಿಯೇ ಭಾರತದಲ್ಲಿ ಸಿಪಾಯಿಗಳು ಹಲವು ಬಾರಿ ದಂಗೆ ಎದ್ದಿದ್ರು ಅನ್ನೋದಕ್ಕೊಂದು ಇದೊಂದು ನಿದರ್ಶನ. ಸೊ ನೆಕ್ಸ್ಟ್ ಪ್ರಶ್ನೆ, 28ನೇ ಪ್ರಶ್ನೆ. ಬಂಕಿಂಚಂದ್ರ ಚಟರ್ಜಿಯವರ ಐತಿಹಾಸಿಕ ಕಾದಂಬರಿ ದೇವಿ ಚೌಧುರಾಣಿಯಲ್ಲಿ ಚಿತ್ರಿತವಾಗಿರುವ ದೇವಿ ಚೌಧುರಾಣಿಯ ಈ ಕೆಳಕಂಡ ಯಾವ ದಂಗೆಯ ನಾಯಕರಾಗಿದ್ದರು ಅಥವಾ ನಾಯಕಿಯಾಗಿದ್ದರು? ಅಹೋಮ್ ದಂಗೆ, ಪೈಕಾ ದಂಗೆ, ಸಾವಂತವಾಡಿ ದಂಗೆ, ಫಕೀರ್ ಸನ್ಯಾಸಿ ದಂಗೆ. ಸೊ ರೈಟ್ ಆನ್ಸರ ಫಕೀರ್ ಸನ್ಯಾಸಿ ದಂಗೆ ಅಂತ ಕರಿತೇವೆ. ಫಕೀರ್ ಸನ್ಯಾಸಿ ದಂಗೆ ಮೂಲತಃ ಏನಾಗ್ತದೆ, 18ನೇ ಶತಮಾನದ ಅಂತ್ಯದಲ್ಲಿ ಅಂದ್ರೆ 1770ರಿಂದ 1820 ಅಂದ್ರೆ 18ನೇ ಶತಮಾನದ ಅಂತ್ಯ 19ನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡ್ತದೆ, ಆರ್ಥಿಕ ಶೋಷಣೆಯನ್ನು ಮಾಡ್ತಿರ್ತದೆ. ಅಂದಿನ ಬಂಗಾಳದಲ್ಲಿ ಆರ್ಥಿಕ ಶೋಷಣೆಯನ್ನು ಮಾಡ್ತಿರ್ತದೆ. ಅದೇ ವೇಳೆಯಲ್ಲಿ ಏನು ಮಾಡ್ತದೆ, ಭೀಕರ ಬರಗಾಲ ಬಿದ್ದಿರ್ತದೆ. ಭೀಕರ ಬರಗಾಲ ಬಿದ್ದರೂ ಕೂಡ ಈ ಆರ್ಥಿಕ ಶೋಷಣೆಯನ್ನು ಮತ್ತು ಈ ಒಂದು ಸಾಮಾಜಿಕ ಶೋಷಣೆಯನ್ನು ಬ್ರಿಟಿಷ್ ಸರ್ಕಾರ ಮಾಡ್ತಿರ್ತದೆ, ಅಂದಿನ ಬ್ರಿಟಿಷ್ ಸರ್ಕಾರ. ಇದರಿಂದ ನೊಂದು ಹಿಂದೂ ಸನ್ಯಾಸಿಗಳು ಮತ್ತು ಮುಸ್ಲಿಂ ಫಕೀರರು ಒಟ್ಟುಗೂಡಿ ಏನು ಮಾಡ್ತಾರೆ, ಈ ಅಂದಿನ ಬ್ರಿಟಿಷ್ ಸರ್ಕಾರದ ವಿರುದ್ಧ ಬಂಡಾಯ ಬೆಳ್ತಾರೆ. ಇದನ್ನೇ ನಾವು ಏನಂತ ಕರಿತೇವೆ, ಫಕೀರ ಸನ್ಯಾಸಿ ದಂಗೆ ಅಂತೇಳಿ ಕರಿತೇವೆ. ಈ ಸಂದರ್ಭದಲ್ಲಿ ಬಂಕಿಂಚಂದ್ರ ಚಟರ್ಜಿ ಅವರು ಕಾದಂಬರಿಗಳನ್ನು ರಚನೆ ಮಾಡ್ತಾರೆ. ಯಾವುದಂದ್ರೆ ಈ ಸನ್ಯಾಸಿ ದಂಗೆಯ ಆಧಾರದಲ್ಲಿ 2 ಕಾದಂಬರಿಗಳನ್ನು ಬರೀತಾರೆ, ಆನಂದ ಮಠ ಮತ್ತು ದೇವಿ ಚೌಧುರಾಣಿ ಅನ್ನುವಂಥವು. ಆನಂದ ಮಠ ಇದು ಸನ್ಯಾಸಿ ದಂಗೆಯ ಹಿನ್ನೆಲೆಯಲ್ಲಿಯೇ ಬರೆದ ಒಂದು ಕೃತಿ. ದೇವಿ ಚೌಧುರಾಣಿ ಈ ದಂಗೆಯಲ್ಲಿ ಹೋರಾಡಿದ ಭವಾನಿ ಪಾಠಕ್ ಆಗಿರ್ಬೋದು ಮತ್ತು ದೇವಿ ಚೌಧುರಾಣಿ ಇವೆಲ್ಲ ನಾಯಕರ ಒಂದು ಸಾಹಸಗಾಥೆಯನ್ನು ಈ ಒಂದು ದೇವಿ ಚೌಧುರಾಣಿ ಅನ್ನೋ ಒಂದು ಕಾದಂಬರಿ ಅದ್ಭುತವಾಗಿ ಚಿತ್ರಿಸಿಕೊಡ್ತದೆ. ಸೊ ಈಗ ಪ್ರಸ್ತುತ 2026ರಲ್ಲಿ ಬಂಕಿಂಚಂದ್ರ ಚಟರ್ಜಿ ರಚಿತವಾದ ವಂದೇ ಮಾತರಂ ಹಾಡಿಗೆ 150 ವರ್ಷ ಆಗ್ಯಾವತ್ತೇಳಿ ಇತ್ತೀಚೆಗೆ ಸಂಸತ್ತಿನಲ್ಲಿ ಇದರ ಸೆಲೆಬ್ರೇಷನನ್ನು ಮಾಡಲಾಯಿತು. ಹಾಗಾಗಿ ಬಂಕಿಂಚಂದ್ರ ಚಟರ್ಜಿ ಅವರು ರಚಿಸಿದ ಇತರ ಕಾದಂಬರಿಗೂ ಕೂಡ ಈ ವರ್ಷ ಅತ್ಯಂತ ಪ್ರಸ್ತುತ ಅನ್ನಿಸ್ತಾವು. ಆನಂದ ಮಠ ಮತ್ತು ದೇವಿ ಚೌಧುರಾಣಿ ಈ ವಂದೇ ಮಾತರಂ ಕೃತಿ ಮೂಲತಃ ಆನಂದ ಮಠದಲ್ಲಿ ರಚನೆಯಾಗಿರ್ತದೆ. ನಂತರ ಈ ಒಂದು ಹಾಡನ್ನು ರಾಷ್ಟ್ರೀಯ ಹಾಡು ಅಥವಾ ನಾಡಗೀತೆ ಅಂತೇಳಿ ನಾವು ಭಾರತದ ಸಂವಿಧಾನದಲ್ಲಿ 24 ಜನವರಿ 1950ರಂದು ಸೇರ್ಪಡೆ ಮಾಡಲಾಗ್ತದೆ. ನೆಕ್ಸ್ಟ್ ಈ ಅಹೋಮ್ ದಂಗೆ ಮೂಲತಃ ಇದು ಆಸಾಂನಲ್ಲಿ ನಡೀತದೆ. ಗೋಮ್ದರ್ ಕೋನ್ವರ್ ಈ ಅಹೋಮ್ ದಂಗೆಯ ನೇತೃತ್ವವನ್ನು ವಹಿಸಿರ್ತಾರೆ. ಪೈಕಾ ದಂಗೆ ಒಡಿಸ್ಸಾದಲ್ಲಿ ನಡೀತದೆ. ಒಡಿಸ್ಸಾದಲ್ಲಿ ಬಕ್ಷಿ ಜಗಬಂಧು ವಿದ್ಯಾಧರ್ ಅನ್ನೋರು ಈ ಪೈಕಾ ದಂಗೆಯ ನೇತೃತ್ವವನ್ನು ವಹಿಸಿರ್ತಾರೆ. ಯಾರು? ಬಕ್ಷಿ ಜಗಬಂಧು ವಿದ್ಯಾಧರ್. ಸಾವಂತವಾಡಿ ದಂಗೆ ಮಹಾರಾಷ್ಟ್ರದಲ್ಲಿ ನಡೀತದೆ. ಮಹಾರಾಷ್ಟ್ರದ ಕರಾವಳಿಗಳಲ್ಲಿ ಈ ಒಂದು ಸಾವಂತವಾಡಿ ದಂಗೆ ನಡೀತದೆ. ಸೊ ಹಾಗಾಗಿ 28ನೇ ಪ್ರಶ್ನೆಗೆ ಉತ್ತರ ಯಾವುದಂದ್ರೆ ಅದು ಫಕೀರ್ ಸನ್ಯಾಸಿ ದಂಗೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈ ಒಂದು ದಂಗೆಗಳ ಬಗ್ಗೆ ಪ್ರಶ್ನೆ ಆಗ್ಯದ. ಆದ್ದರಿಂದ ಈ ಒಂದೇ ದಂಗೆಯನ್ನು ನೋಡೋದು ನಾವು ಇತರ ದಂಗೆಗಳನ್ನು ಕೂಡ ಒಂದು ಸ್ವಲ್ಪ ಮೆಲುಕಾಯಿಸೋದು ಅವಶ್ಯಕ ಅನ್ನಿಸ್ತದೆ. ಮುಂಡಾ ದಂಗೆ ಯಾವಾಗ? ಇದರ ನೇತೃತ್ವವನ್ನು ಬಿರ್ಸಾ ಮುಂಡಾ ವಹಿಸಿರ್ತಾನೆ. ಈ ಬಿರ್ಸಾ ಮುಂಡಾನ ಒಂದು ಗೌರವಾರ್ಥಕವಾಗಿ ನಾವೇನು ಜನಜಾತಿಯ ಗೌರವ ದಿವಸ ಅಂತೇಳಿ ಆಚರಣೆ ಮಾಡ್ತೇವೆ. ಜನಜಾತಿಯ ಗೌರವ ದಿವಸ. ಸ್ನೇಹಿತರೆ, ಈ ಮುಂಡಾ ದಂಗೆಯನ್ನು ಉಲ್ ಗುಲಾನ್ ದಂಗೆ ಅಂಥೇಳಿ ಕರಿತೇವೆ. ಉಲ್ ಗುಲಾನ್ ದಂಗೆ ಇದು 2020ರ ಒಂದು UPSC ಪ್ರಶ್ನೆ. ಸ್ನೇಹಿತರೆ, ಉಲ್ ಗುಲಾನ್ ಯಾವುದಕ್ಕೆ ಸಂಬಂಧಿಸಿದೆ? ಮುಂಡಾ ದಂಗೆ ಇದು ಎಲ್ಲಿ ಆಯ್ತು ಅಂದ್ರೆ ಮೂಲತಃ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ.
ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಆಗ್ತದೆ. ಉಲ್ ಗುಲಾನ್ ಅಂತೇಳಿ ಕರಿತೇವೆ. ನವೆಂಬರ್ 15 ಜನಜಾತಿಯ ಗೌರವ ದಿವಸ ಅಂಥೇಳಿ ಈ ಬಿರ್ಸಾ ಮುಂಡಾನ ಒಂದು ಸ್ಮರಣಾರ್ಥಕವಾಗಿ ನಾವು ಆಚರಣೆ ಮಾಡ್ತೇವೆ. ಸಂತಾಲರ ದಂಗೆ ಮೂಲತಃ ಇದು ರಾಜ್ಮಹಲ್ ಬೆಟ್ಟಗಳ ಪ್ರದೇಶದಲ್ಲಿ ಕಂಡುಬರ್ತದೆ. ರಾಜ್ಮಹಲ್ ಮುಖ್ಯವಾಗಿ ಬಿಹಾರ ಮತ್ತು ಜಾರ್ಖಂಡಾದ ಪ್ರದೇಶಗಳಲ್ಲಿ, ಬಿಹಾರ ಮತ್ತು ಜಾರ್ಖಂಡ್. ಬ್ರಿಟಿಷರ ಅರಣ್ಯ ನೀತಿಗಳು ಏನು ಹೇಳ್ತಿದ್ವು ಅಂದ್ರೆ, ಈ ಬುಡಕಟ್ಟು ಸಮುದಾಯಗಳನ್ನು ಅರಣ್ಯ ಪ್ರದೇಶದಿಂದ ಹೊರತೆಗೆದು ಅರಣ್ಯಗಳ ಮೇಲಿನ ಅವರ ಅವಲಂಬನೆಯನ್ನು ಕಡಿತಗೊಳಿಸಿ ಅರಣ್ಯದಿಂದ ಏನು ಈ ಉತ್ಪನ್ನಗಳನ್ನು ಪಡಿತಿದ್ರು ಅದರ ಮೇಲೆ ನಿರ್ಬಂಧವನ್ನು ಹೇರ್ತಾರೆ. ಆದ್ದರಿಂದ ಈ ಬ್ರಿಟಿಷರ ಅರಣ್ಯ ನೀತಿಗಳಿಂದ ಒಂದು ಮನನೊಂದು ಏನು ಮಾಡ್ತಾರೆ, ಜೊತೆಗೆ ಲೇವಾದೇವಿಗಾರರ ಶೋಷಣೆಯಿಂದ ಈ ಒಂದು ಸಂತಾಲರು, ಆ ಪ್ರದೇಶದಲ್ಲಿ ವಾಸಿಸುವಂಥ ಸಂತಾಲರು ಬ್ರಿಟಿಷರ ವಿರುದ್ಧ ಬಂದೇಳ್ತಾರೆ. ಸಿದ್ದು ಮತ್ತು ಕನ್ನು ಅವರು ಈ ಒಂದು ದಂಗೆಯ ನೇತೃತ್ವವನ್ನು ವಹಿಸಿರ್ತಾರೆ. ಭಾರತದ ಈ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಅತ್ಯಂತ ದೊಡ್ಡ ಬುಡಕಟ್ಟು ದಂಗೆ ಅಂತೇಳಿ ನಾವು ಈ ಸಂತಾಲರ ದಂಗೆಯನ್ನು ಕರಿತೇವೆ. ಮೂಲತಃ 1855 56 ಕಾಲಘಟ್ಟದಲ್ಲಿ ಈ ಸಂತಾಲರ ದಂಗೆ ಆಗ್ತದೆ. ಎಲ್ಲಿ ಆಗ್ತದಂದೇವು? ರಾಜ್ಮಹಲ್ ಬೆಟ್ಟಗಳ ಪ್ರದೇಶದಲ್ಲಿ, ಬಿಹಾರ ಮತ್ತು ಜಾರ್ಖಂಡ್. ನೆಕ್ಸ್ಟ್ ನೀಲಿ ದಂಗೆ, ಇಂಡಿಗೋ ರಿವೋಲ್ಟ್ ಯಾವಾಗ ಈ 1857 ಮಹಾದಂಗೆ ಆಗ್ತದೆ. ಆ ದಂಗೆಯಾದ 2-3 ವರ್ಷಗಳಲ್ಲಿಯೇ ಈ ನೀಲಿ ದಂಗೆ ಆಗ್ತದೆ. ನಾಯಕರು ಯಾರ್ತಾರಂದ್ರೆ ದಿಗಂಬರ್ ಬಿಶ್ವಾಸ್ ಮತ್ತು ವಿಷ್ಣು ಚರಣ್ ವಿಶ್ವಾಸ್. ದಿಗಂಬರ್ ವಿಶ್ವಾಸ ಮತ್ತು ವಿಷ್ಣು ಚರಣ್ ವಿಶ್ವಾಸ. ದೀನಬಂಧು ಮಿತ್ರರವರು ಏನು ಮಾಡ್ತಾರೆ ಅವಾಗ, ನೀಲದರ್ಪಣ ಎನ್ನೋ ಬಂಗಾಳಿ ನಾಟಕವನ್ನು ಪ್ರತಿಪಾದನೆ ಮಾಡ್ತಾರೆ. ಅವಾಗ ಯಾರು? ದೀನಬಂಧು ಮಿತ್ರ. ಏನು ಮಾಡ್ತಾರೆ? ಯಾವ ನಾಟಕ? ನೀಲದರ್ಪಣ ಅನ್ನೋ ನಾಟಕವನ್ನು ಪ್ರಸ್ತುತ ಮಾಡ್ತಾರೆ. ಮಾಪಿಳ್ಳೆ ದಂಗೆ ಎಲ್ಲಿ ನಡೀತದೆ? ಮಾಪಿಳ್ಳೆ ದಂಗೆಯನ್ನೇ ಮಲಬಾರ್ ದಂಗೆ ಅಂತೇಳಿ ಕರಿತೇವೆ. ಕೇರಳದ ಮಲಬಾರ್ ಪ್ರದೇಶದಲ್ಲಿ ಆಗ್ತದೆ. ಮೂಲತಃ ಇದು ಹಿಂದೂ ಜಮೀನ್ದಾರರ ವಿರುದ್ಧ ನಡೆದಂಥ ಒಂದು ದಂಗೆ. ಮುಸ್ಲಿಂ ಕೃಷಿ ಕಾರ್ಮಿಕರ ಮೇಲೆ ಏನಾಗಿರ್ತದೆ, ಶೋಷಣೆ ಆಗ್ತಿರ್ತದೆ. ಅದರ ವಿರುದ್ಧ ಏನು ಮಾಡ್ತಾರೆ? ಹಿಂದೂ ಜಮೀನ್ದಾರರ ವಿರುದ್ಧ ಮತ್ತು ಬ್ರಿಟಿಷರ ವಿರುದ್ಧ ಕೇರಳದ ಮಲಬಾರ್ ಪ್ರದೇಶದಲ್ಲಿ ದಂಗೆ ಆಗ್ತದೆ. ಸೊ ಇದಷ್ಟು ಸ್ನೇಹಿತರೆ ಈ ಪ್ರಶ್ನೆಗೆ ಸಂಬಂಧಿಸಿದಂಥ ಮಾಹಿತಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಯಾವ ಪಲ್ಲವ ಅರಸನು ರಾಷ್ಟ್ರಕೂಟ ಅರಸ ಅಮೋಘ ವರ್ಷನ ಮಗಳಾದ ಶಂಕಳನ್ನು ವಿವಾಹವಾಗಿದ್ದನು ಅಂತ ಕೇಳೋಣ. ಸ್ನೇಹಿತರೆ ನೇರವಾಗಿ 3ನೇ ನಂದಿವರ್ಮ ಇದರ ಆನ್ಸರ. 3ನೇ ನಂದಿವರ್ಮ. ಮೂಲತಃ ಸ್ನೇಹಿತರೆ ಇಲ್ಲಿ ಏನು ನೆನಪಿಡಬೇಕಂದ್ರೆ, ಮಾನ್ಯಖೇಡದ ರಾಷ್ಟ್ರಕೂಟ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆ ಅಥವಾ ರಾಷ್ಟ್ರಕೂಟದ ಅತ್ಯಂತ ಪ್ರಸಿದ್ಧ ದೊರೆ ಯಾರಂದ್ರೆ ಅಮೋಘ ವರ್ಷನ್ ನೃಪತುಂಗ. ಇವನ ಆಸ್ಥಾನದಲ್ಲಿಯೇ ಶ್ರೀ ವಿಜಯನೆಂಬ ಕವಿ ಇದ್ದನು. ಆತ ಕವಿರಾಜ ಮಾರ್ಗವನ್ನು ಬರೆದ. ಕವಿರಾಜ ಮಾರ್ಗ ಮೊದಲ ಲಕ್ಷಣ ಗ್ರಂಥ. ಸೊ ಅಮೋಘ ವರ್ಷ ಅತ್ಯಂತ ಶಾಂತಿಪ್ರಿಯನೂ ಇದ್ದ, ಅತ್ಯಂತ ಬಲಿಷ್ಠನೂ ಇದ್ದ. ಆತನ ಕಾಲದಲ್ಲಿ ನಿರಂತರವಾಗಿ ರಾಷ್ಟ್ರಕೂಟರಿಗೂ ಮತ್ತು ಅಂದಿನ ಕಂಚಿಯ ಪಲ್ಲವರಿಗೂ ಯುದ್ಧಗಳು ನಡೀತಿದ್ದು. ಆ ಯುದ್ಧಗಳನ್ನು ನಿಲ್ಲಿಸಿ ಒಳ್ಳೆಯ ಒಂದು ಮೈತ್ರಿ ಮಾಡಬೇಕನ್ನೋ ಉದ್ದೇಶದಿಂದ ಅಮೋಘ ವರ್ಷ ಏನು ಮಾಡ್ತಾನೆ, ತನ್ನ ಪ್ರೀತಿಯ ಮಗಳಾದ ಶಂಕಳನ್ನು ಕಂಚಿಯ ಅರಸ, ಕಂಚಿ ಪಲ್ಲವರ ದೊರೆಯಾದ 3ನೇ ನಂದಿವರ್ಮನಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಯಾರಿಗೆ? 3ನೇ ನಂದಿವರ್ಮ ಈತನಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಹೀಗೆ ಮಾಡಿದ್ದರಿಂದ ಏನಾಗ್ತದೆ, ಉಭಯ ಮನೆತನಗಳ ನಡುವೆ ಇದ್ದ ಒಂದು ದೀರ್ಘಕಾಲದ ಸಂಘರ್ಷ ಏನಾಗ್ತದೆ, ಶಾಂತಿ ರೂಪಕ್ಕೆ ಪರಿವರ್ತನೆ ಆಗ್ತದೆ. ಈ ರೀತಿಯಾಗಿ ದಕ್ಷಿಣದ ಒಂದು ಭಾರತದ ರಾಜವಂಶಗಳ ಇತಿಹಾಸದಲ್ಲಿ ಒಂದು ಮದುವೆಯನ್ನು ಮಾಡುವ ಮೂಲಕ, ವಿವಾಹವನ್ನು ಮಾಡುವ ಮೂಲಕ
ಇಬ್ಬರು ರಾಜರುಗಳಲ್ಲಿ ಇದ್ದ ಒಂದು ಸಂಘರ್ಷವನ್ನು ಕಡಿಮೆ ಮಾಡಲಾಯಿತು ಸ್ನೇಹಿತರೆ. ಸೊ ಹಾಗಾದರೆ 3ನೇ ನಂದಿವರ್ಮ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 30ನೇ ಪ್ರಶ್ನೆ. ಪ್ರಾಚೀನ ಭಾರತದ ಕೆಳಕಂಡ ಕೃತಿಗಳನ್ನು ಪರಿಗಣಿಸಿ. ಬುದ್ಧಚರಿತ, ಸೌಂದರಾನಂದ, ಮಾಧ್ಯಮಿಕ, ಮಹಾವಿಭಾಷಾ, ಸಾರಿಪುತ್ರ ಪ್ರಕರಣ. ಇವುಗಳಲ್ಲಿ ಅಶ್ವಘೋಷ ರಚಿಸಿರುವ ಪುಸ್ತಕ ಯಾವುದು? ಸ್ನೇಹಿತರೆ, ಅಶ್ವಘೋಷ ಮೂಲತಃ ಕುಶಾಣರ ದೊರೆಯಾದ ಕನಿಷ್ಕನ ಆಸ್ಥಾನದಲ್ಲಿದ್ದ ಒಂದು ಮಹಾನ್ ಬೌದ್ಧ ದಾರ್ಶನಿಕ, ಕವಿ ಮತ್ತು ನಾಟಕಕಾರ ಅಂತೇಳಿ ಕರಿತೇವೆ ನಾವು ಅಶ್ವಘೋಷನನ್ನು. ಇನ್ನೊಮ್ಮೆ ಹೇಳಬೇಕಾದ್ರೆ ಅಶ್ವಘೋಷ ಯಾರು? ಕುಶಾಣರ ಪ್ರಸಿದ್ಧ ದೊರೆ ಕನಿಷ್ಕನ ಆಸ್ಥಾನದಲ್ಲಿಯ ಪ್ರಮುಖ ದಾರ್ಶನಿಕ ಆಗಿರ್ಬೋದು, ಕವಿ, ನಾಟಕಕಾರ ಅಂಥೇಳಿ ನಾವು ಏನು ಮಾಡ್ತೇವೆ, ಅಶ್ವಘೋಷನನ್ನು ಗುರುತಿಸ್ತೇವೆ. ಈತನನ್ನು ನಾವು ಭಾರತದ ಗಯಟೆ ಅಥವಾ ಗೋಯಟ್ ಆಫ್ ಇಂಡಿಯಾ ಅಂಥೇಳಿ ಕರಿತೇವೆ ಅಶ್ವಘೋಷನನ್ನು. ಮೂಲತಃ ಇವನು 3 ಕೃತಿಗಳನ್ನು ರಚನೆ ಮಾಡಿದ್ದಾನೆ. ಬುದ್ಧಚರಿತ ಆಗಿರ್ಬೋದು, ಸೌಂದರಾನಂದ ಆಗಿರ್ಬೋದು, ಸಾರಿಪುತ್ರ ಪ್ರಕರಣ ಅಂಥೇಳಿ. ಬುದ್ಧಚರಿತ ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗ್ಯದ. ಗೌತಮ ಬುದ್ಧನ ಚರಿತ್ರೆಯನ್ನು ತಿಳಿಸುವ ಒಂದು ಜಗತ್ ಪ್ರಸಿದ್ಧ ಮಹಾಕಾವ್ಯ ಇದು ಬುದ್ಧಚರಿತ್ರೆ. ಸೌಂದರಾನಂದ ಬುದ್ಧನ ಮಲ ಸಹೋದರನಾದ ನಂದ ಮತ್ತು ಅವನ ಪತ್ನಿ ಸುಂದರಿಯ ಕಥೆಯನ್ನು ಹಾಗೂ ಈ ನಂದನು ಬೌದ್ಧ ಧರ್ಮಕ್ಕೆ ಯಾವ ರೀತಿ ಮತಾಂತರಗೊಂಡ ಅನ್ನೋದನ್ನು ವಿವರಿಸುವ ಒಂದು ಸುಂದರ ಸಾಂಸ್ಕೃತಿಕ ಕಾವ್ಯ ಅಥವಾ ಸಾಂಸ್ಕೃತ ಕಾವ್ಯ ಯಾವುದಂದ್ರೆ ಅದು ಸೌಂದರಾನಂದ. ಮೂಲತಃ ಇಲ್ಲಿ ಸೌಂದರಾನಂದ, ನಂದ ಮತ್ತು ಸುಂದರಿಯ ಕತೆ, ಸುಂದರ ಪ್ಲಸ್ ನಂದರ ಕತೆ, ಇದು ಕೂಡ ಸಂಸ್ಕೃತ ಕಾವ್ಯ. ಸಾರಿಪುತ್ರ ಪ್ರಕರಣ ಏನು ಹೇಳ್ತದೆ? ಬುದ್ಧನ ಇಬ್ಬರು ಪ್ರಮುಖ ಶಿಷ್ಯರಾದ ಸಾರಿಪುತ್ರ ಮತ್ತು ಮೌದ್ಗಲ್ಯಾಯನರ ಅಂದರೆ ಬುದ್ಧನ ಇಬ್ಬರು ಶಿಷ್ಯರು ಯಾರು? ಸಾರಿಪುತ್ರ ಮತ್ತು ಮೌದ್ಗಲ್ಯಾಯನ. ಇವರ ಬಗೆಗಿನ 9 ಅಂಕಗಳ ಒಂದು ಸಂಸ್ಕೃತ ನಾಟಕ ಯಾವುದಂದ್ರೆ ಅದು ಸಾರಿಪುತ್ರ ಪ್ರಕರಣ. ನೇರವಾಗಿ ಕೇಳ್ಬೋದು, ಬುದ್ಧನ ಇಬ್ಬರು ಶಿಷ್ಯರನ್ನು ಒಂದು ಪ್ರತಿಪಾದಿಸುವ ಕೃತಿ ಯಾವುದು ಅಥವಾ ಅಶ್ವಘೋಷನ ಕೃತಿ ಯಾವುದು ಅಂದರೆ ಅದು ಸಾರಿಪುತ್ರ ಪ್ರಕರಣ. ಹಾಗಾಗಿ ಅಶ್ವಘೋಷನ ಕೃತಿಗಳು ಯಾವುವು? ಬುದ್ಧ ಚರಿತ್ರೆ, ಸೌಂದರಾನಂದ, ಸಾರಿಪುತ್ರ ಪ್ರಕರಣ. ಎ ಬಿ ಇ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಮಾಧ್ಯಮಿಕ ಅನ್ನೋ ಕೃತಿಯನ್ನು ಯಾರು ರಚನೆ ಮಾಡಿದ್ರು? ಮಾಧ್ಯಮಿಕ ಇದನ್ನೇ ಶೂನ್ಯವಾದ ಸಿದ್ಧಾಂತ ಅಂತೇಳಿ ಕರಿತೇವೆ. ಮೂಲತಃ ಈ ಒಂದು ಕೃತಿಯನ್ನು ಬರೆದವರು ಬೌದ್ಧ ತತ್ವಜ್ಞಾನಿಯಾದ ನಾಗಾರ್ಜುನ. ಮಾಧ್ಯಮಿಕ ಯಾರ್ದು? ನಾಗಾರ್ಜುನಂದು. ಮಹಾವಿಭಾಷಾ ಸ್ನೇಹಿತರೆ, ನಮಗೆಲ್ಲ ಗೊತ್ತದ 4 ಬೌದ್ಧ ಸಮ್ಮೇಳನಗಳು ಆತವು. 4 ಬೌದ್ಧ ಸಮ್ಮೇಳನಗಳು ರಾವಪಾಕ ಎನ್ನುವ ಕೋಡ್ ಮೂಲಕ ನಾವು ನೆನಪಿಡ್ತೇವೆ. 4ನೇದು ಎಲ್ಲೇ ಆಯಿತು? ಕಾಶ್ಮೀರದಲ್ಲಿ ಆಗ್ತದೆ. ಆ 4ನೇ ಕಾಶ್ಮೀರದಲ್ಲಿ ನಡೆದ ಬೌದ್ಧ ಸಮ್ಮೇಳನದಲ್ಲಿ ಬೌದ್ಧ ಧರ್ಮದ ವಿಶ್ವಕೋಶವಾದ ಈ ಕೃತಿ ಮಹಾವಿಭಾಷವನ್ನು ರಚನೆ ಮಾಡಿದವರು ಅಥವಾ ಸಂಪಾದನೆ ಮಾಡಿದವರು ಯಾರು ಅಂದ್ರೆ ವಸುಮಿತ್ರ ಈ ಮಹಾವಿಭಾಷಾ ಅನ್ನೋ ಒಂದು ಕೃತಿಯನ್ನು 4ನೇ ಬೌದ್ಧ ಸಮ್ಮೇಳನ ಕಾಶ್ಮೀರದಲ್ಲಿ ಸಂಪಾದನೆ ಮಾಡ್ತಾರೆ. ಆದ್ದರಿಂದ 30ನೇ ಪ್ರಶ್ನೆಗೆ ಆನ್ಸರ್ ಯಾವುದಂದ್ರೆ ಆಪ್ಷನ್ 2. ಸ್ನೇಹಿತರೆ, ಇದಷ್ಟು ಇವತ್ತಿನ ಒಂದು ಸೆಷನ್ನಲ್ಲಿ ಡಿಸ್ಕಸ್ ಮಾಡಲಾದ ಪ್ರಶ್ನೆಗಳು. ಐ ಹೋಪ್ ಎಲ್ಲ ಪ್ರಶ್ನೆಗಳು ನಿಮ್ಗೆ ಅರ್ಥ ಆಗ್ಯಾವ ಅಂತ ಅನ್ನಿಸ್ತದ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅನ್ನುತ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಪ್ರಶ್ನೆಗಳನ್ನು ಇನ್ನೂ ಸಹ ವಿವರವಾಗಿ ವಿಶ್ಲೇಷಣೆ ಮಾಡುವ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ಥ್ಯಾಂಕ್ ಯು.